ಸಮಾನುಭೂತಿ ವೇದಾಂತದ ಮೂಲನ ಇದು ಪ್ರಥಮಾನುಭೂತಿ ವೇದಾಂತದ ಮೂಲಕ ಮೊಟ್ಟ ಮೊದಲಿಗೆ ಅನುಭವಿಸಿದಂತಹ ಅನುಭವ ಎಲ್ಲ ಜೀವಿಗಳಿಗೆ ಮೊಟ್ಟ ಮೊದಲಿಗೆ ಗೊತ್ತಾಗದ ನಾನು ಆನಂದ ಸ್ವರೂಪನಿದ್ದೇನೆ ಮೊದಲಿಗೆ ಆ ಭಾವವನ್ನು ಮೊಟ್ಟ ಮೊದಲಿನ ಭಾವ ಅದಕ್ಕೆ ಪ್ರಥಮಾನುಭವ ಅಂತ ಅಹಂ ಬ್ರಹ್ಮಾಸ್ಮಿ ನಾನು ಆನಂದ ಸ್ವರೂಪನಿದ್ದೇನೆ ಮೊಟ್ಟ ಮೊದಲಿಗೆ ಅನುಭವಿಸುವಂತಹ ಅದನ್ನು ಹೊಂದಬೇಕಾಗಿತ್ತು ನಾವು ಮರ್ತೇವೆ ಪೂರ್ಣ ಮರ್ತಿಲ್ಲ ಪೂರ್ಣ ಮರ್ತಿದ್ರೆ ಅದನ್ನು ನಾವು ಅನುಭವಿಸಕ್ಕೆ ಬರ್ತೀವಿ ಮರ್ದಾಗಿದ್ದೀವಿ ನಾವು ಅನುಭವಗಳ ಮುಖಾಂತರ ತಿಳ್ಕೋಬೇಕು ಅಲ್ಲಿ ಯಾವುದಿಲ್ಲ ಹೊರಗಿನ ಜಂಜಾಟ ಇಲ್ಲ ಜಗತ್ತಿಲ್ಲ ಶರೀರ ಇಲ್ಲ ಪೂರ್ವ ಅವಸ್ಥೆಗಳಿಲ್ಲ ಅನ್ಯ ಭಾವನೆಗಳು ಏನೂ ಇಲ್ಲದಾಗ ನಾವು ಅನುಭವಿಸಿದಂಥ ಸ್ಥಿತಿ ಈಗೂ ನಾವು ಅನುಭವಿಸಬೇಕಾದ್ರೆ ನಮ್ಮ ಎಲ್ಲ ಅನ್ಯ ಭಾವನೆಗಳನ್ನ ಹೊಡೆದು ಹಾಕಿದಾಗ ಅದನ್ನು ಹೋಗ್ತದೆ ಅದಕ್ಕೆ ಸಾಧನಗಳು ಏನು ಹೇಳಲ್ಲ ವಿವೇಕ ವೈರಾಗ್ಯ ಸಾಧನ ಮುಟ್ಟಾಗ ಅನ್ಯ ಭಾವನೆಗಳನ್ನು ಹೊಡೆದಬೇಕು ಅದಕ್ಕೆ ನಿರಂತರ ಅಭ್ಯಾಸವನ್ನು ಮಾಡ್ಯಾರ ಆ ಪ್ರಥಮಾನುಭೂತಿಯ ಸ್ಥಿತಿಯನ್ನು ಅನುಭವಿಸ್ಬೇಕಂತಂದ್ರೆ ಅನೇಕ ಜನ್ಮಗಳ ಅಭ್ಯಾಸ ನಡೆದು ಪ್ರಯತ್ನ ಒಂದೇ ಜನ್ಮದಾಗ ಎಣ್ಣೆ ಜನ್ಮದಾಗ ಆ ಸ್ಥಿತಿಗಳ ಮನಸ್ಸು ಅನುಭವ ನಿಲ್ಲಬೇಕಂತಂದ್ರೆ ಬಹಳಷ್ಟು ಪ್ರಯತ್ನ ಮಾಡ್ಯಾರ ಮೊದಲಿನ ಸ್ಥಿತಿಯನ್ನು ಪ್ರಥಮಾನುಭೂತಿಯನ್ನು ನಾವು ಯಾವಾಗ ಹೊರಗಿಳಿದೀವಿ ಯಾವಾಗ ಋಷಿರಿಣ ಮುಟ್ಟಿದ್ರೆ ನಮ್ಗೆ ಋಷಿರಿಣ ತೀರಿಸುವುದಂದ್ರೆ ಬಗರ ಕೆಲಸ ಇಲ್ಲ ಅಂದ್ರೆ ಆ ಸಮಾಜ ಸ್ಥಿತಿಯನ್ನು ಹೊಂದಿದ್ರು ಅದಾಗ ನಿಮಗೆ ಪ್ರಥಮಾನುಭವದ ಅನುಭವ ಸಮಾಧಿಯನ್ನು ಹೊಂದಿದ್ದಾರೆ ಅಭ್ಯಾಸಗತ ಆದಾಗ ನಿರಂತರ ಅಭ್ಯಾಸ ನಾವು ಮಾಡುತ್ತೇವೆ ನಾವು ಇಷ್ಟ ಮಾಡ್ತೀವಿ ಅಂತ ಸ್ವಲ್ಪ ಇದಾದಂಗಾಗೈತಿ ಮತ್ತೆ ಬಿಟ್ಬಿಡ್ತೀವಿ ಮತ್ತೆ ಏನ್ ಮಾಡ್ತೀವಿ ಮತ್ತು ಕಲ್ಪನಾ ವ್ಯವಹಾರ ಪುನಃ ಯಾವ ಕಲ್ಪನೆಗೆ ಅವಕಾಶ ಕೊಡಂಗೆ ಯಾವಾಗಲೂ ಆ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸುವುದಂದ್ರೆ ನಿರಂತರ ಅಭ್ಯಾಸ ಬೇಕು ಎಡೆಬಿಡದೆ ಅದ ತಾನು ಕಲ್ಪನಾರಹಿತ ಇರುವಿನ ಸ್ಥಿತಿನ ಅದ ನನ್ನ ಸ್ವರೂಪ ಅದು ಇದಕ್ಕಿದ್ದಂಗೆ ಇದ್ದದ್ದು ಬದಲಾಗದೆ ಒಂದೇ ರೂಪವಾಗಿರ್ತಕ್ಕಂಥ ವಸ್ತು ಹಂಗ ಇದಕ್ಕಿದ್ದಂಗೆ ಇರ್ಬೇಕಂತಂದ್ರೆ ಬಹಳ ಜನ್ಮ ಹೋಗ್ತಾ ಹೋಗ್ತಿರ ಇದಕ್ಕಿದ್ದಂಗೆ ಇರಕ್ಕೆ ಆಗೋದು ಈಗ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಹಾಕೊಂಡು ಹೊಂಟಿವಿ ಆಗುವಿಕೆ ಅದಕ್ಕೆ ಭವಮಾನಿ ಅಂತ ಏನಾರ ಆಗುವುದೆಲ್ಲ ಎಲ್ಲಿ ಆಗಾಕತ್ತಿದ್ರು ಮೂಲ ಇರುವಿನಲ್ಲಿ ಏನಾರ ಆಗಿತ್ತು ಇದಕ್ಕಿದ್ದಂಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಮ ಆಧಾರ ಮೇಲೆ ತೋರಿದ ಮನಸ್ಸು ಬುದ್ಧಿಯಾದಿಗಳಲ್ಲಿ ಹಮ್ಮಿನಲ್ಲಿ ಏನಾರ ಆಗಿತ್ತು ಹಮ್ಮು ಅನ್ಯ ಭಾವನೆಯಿಂದ ತಾಳಿ ನಮ್ಮ ಮನಸ್ಸು ಅನ್ಯ ಭಾವನೆಯಿಂದ ತಾಳಿದ್ದ ಅಹಂಕಾರ ಅನ್ಯ ಭಾವನೆ ಇಲ್ಲದಾಗ ಅಲ್ಲಿ ತನ್ನ ಭಾವನೆ ಇತ್ತು ಪ್ರಥಮಾನುಭವನ ಇದೆ ಆ ಅನುಭೂತಿಯನ್ನು ನಾವು ಹೊಂದಬೇಕಂದ್ರೆ ಅನ್ಯ ಭಾವನೆಗಳನ್ನೆಲ್ಲ ಸರಿಸುವಂತ ಪ್ರಯತ್ನ ಇದರ ಅಭ್ಯಾಸ ಮಾಡಬೇಕು ಇದು ವಿವೇಕ ವಿಚಾರದಿಂದ ಮಾತ್ರ ಸಾಧ್ಯ ಯಾವ ಕರ್ಮ ಹೇಳಿದ್ರೆ ನಮ್ಮ ಸಾಹೇಬರಿಂದ ಯಾವ ಕರ್ಮನೋ ಮೂಢನಂಬಿಕೆಗಳು ಅದರಿಂದ ಬರುವುದಿಲ್ಲ ಯಾವ ಗುರುವಿನ ಅವಶ್ಯಕತೆ ಇಲ್ಲ ಮೊಟ್ಟ ಮೊದಲಿನ ಬ್ರಹ್ಮನಿಷ್ಠಗ ಯಾವ ಗುರು ಇದ್ದ ಮೊಟ್ಟ ಮೊದಲು ಇದನ್ನು ಅನುಭವಕ್ಕೆ ನಾವು ಯಾವ ಗುರು ಹೇಳಿದ್ರಲ್ಲಿ ಯಾವ ಗುರುನು ಇಲ್ಲ ಅರುವ ಗುರು ತನ್ನ ಅರುವ ತನಗೆ ಗುರು ಅದ ಒಬ್ರು ವಾದ ಮಾಡಿದ್ರಪ್ಪ ಹೇಳ್ತಾರಂತ ಬಂದಿದ್ರು ತಾಳದಿಂದ ಆ ಕೇರ್ ಸಾಹೇಬರು ಕೂಡ ಮತ್ತೆ ಹಂಗ್ರಿ ಇದನ್ನೆಲ್ಲರಿಗೂ ಬೇಕು ಗುರುವಿನ ಮಾರ್ಗದರ್ಶನ ಬೇಕಾಗೈತೆ ಆದ್ರೆ ವಿಚಾರವನ್ನು ಮಾಡಿ ನೋಡಿದಾಗ ಮೊಟ್ಟ ಮೊದಲಿಗೆ ಬ್ರಹ್ಮನಿಷ್ಠರ ಅದನ್ನ ಯಾರವರೆಗೆ ತೋರಿಸಿದ್ರು ಅನುಭವ ಯಾರ ತೋರಿಸಿದ್ರು ಮೊಟ್ಟ ಮೊದಲಿಗೆ ಬ್ರಹ್ಮನಿಷ್ಠರು ದಕ್ಷಿಣಾಮೂರ್ತಿಗೆ ಗುರು ಯಾರಿತ್ತು ದಕ್ಷಿಣಾಮೂರ್ತಿ 5 ವರ್ಷ ತನ್ನ ಒದ್ದ ಶಿಷ್ಯರಿಗೆಲ್ಲ ಬೋಧ ಮಾಡಿದ ಬರೀ ಸಂಜ್ಞೆಯಿಂದ ಕೊಂಡಿ ಮಾಡಿದ ಜ್ಞಾನ ಚಿಹ್ನೆಯಿಂದ ಜ್ಞಾನ ಮುದ್ರೆಯನ್ನ ತೋರಿಸಿದ್ರು ಅದನ್ನ ಅರ್ಥ ಮಾಡ್ಕೊಂಡ್ರು ಅವರು ಸೊನ್ನೆ ಮ್ಯಾಗ ತಿಳ್ಕೊಂಡ್ರು ಅವ್ರು ಉತ್ತಮಾಧಿಕಾರಿಗೆ ಸಾಮಾನ್ಯ ಜನರಿಗೆಲ್ಲ ಬೇಕಾಗಿದೆ ಅಂದ್ರೆ ಆದ್ರೆ ಉತ್ತಮಾಧಿಕಾರಿ ಇದ್ದವಾಗ ಅದು ಬೇಕಾಗ ವಿಚಾರವಂತರು ಯಾರಿದ್ದಾರೆ ಅವ್ರಿಗೆ ಪ್ರಥಮಾನುಭೂತಿ ಸೂತ್ರ ಅವ್ರಿಗೆ ಹೆಚ್ಚು ಅಂದ್ರೆ ಯಾವ ಅವಶ್ಯಕತೆ ಜಗತ್ತಿನ ಯಾವುದೋ ಗಡಿಗೆ ಎಲ್ಲ ಕೈಬಿಟ್ಟವ ಆ ಸ್ಥಿತಿಯನ್ನು ಎದುರು ಗಡಿಗೆ ಹೋಗಕ್ಕೆ ಹೋಗುದು ಪ್ರಥಮಾನುಭೂತಿಯ ಸೂತ್ರ ಎಂದೂ ದುಃಖ ಇಲ್ಲದಂತಹ ನಾಶರಹಿತವಾದಂತಹ ಇರುವಿನ ಸ್ಥಿತಿಯನ್ನ ಆ ಸೂತ್ರವನ್ನು ಹಿಡಿದು ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತೆಲ್ಲ ಸೂತ್ರ ಇವನ್ನೆಲ್ಲ ಹಿಡ್ಕೊಂಡು ಅವನೇ ಹಿಡ್ಕೊಂಡು ಕುಂದಿರ್ತೇವೆ ಏನ್ ಹಿಡ್ಕೊಂಡು ಕುಂದಿರ್ತೇವೆ ಅವ್ನು ಬಿಡುದು ಕಠಿಣ ಆಗಿಬಿಟ್ಟಿದೆ ನಮ್ಗೆ ಅದಕ್ಕೆ ನಮ್ಗೆ ಅನುಭವ ಕೊಡ್ಬಾರ್ದು ಅದನ್ನ ಒಂದು ಹಿಡ್ಕೊಂಡು ಕುಂತಿದ್ದು ಹೇಳಿದ್ದೇನೆ ಅದನ್ನ ಬಿಟ್ಟು ನಾವು ಒಳಗೆ ಐತದ ಎಲ್ಲವನ್ನ ಮೀರಿ ಐತದ ಅನುಭವ ಅದನ್ನ ಹಿಡ್ಕೊಂಡು ಕುಂತ್ಬಿಟ್ಟಿದ್ದೇವೆ ನಾವು ಬಿಡಕ್ಕಾಗುದಿಲ್ಲ ಯಾವ್ದನ್ನ ಬಿಡಬೇಕಾಗೈತೆ ಅಂದ್ರೆ ಹಿಡ್ಕೊಂಡು ಕುಂದು ಕೆಲಸ
ನೀತಿಗಳಿತ್ತು. ಬಿಡಲಿಕ್ಕೆ ಬಾರದಂತ ವಸ್ತು ಏನೈತಲ್ಲ ಅದ ನಿಮ್ಮ ನಿಜವಾಗ್ಲಿ ಅದನ್ನ ವಿಚಾರ ಇದಕ್ಕೆ ಸಾಧನ. ವಿಚಾರದ ಹೊರತ ಆ ಸೂತ್ರ ಪ್ರಥಮಾನುಭೂತಿಯ ಸೂತ್ರ ನಮಗೆ ಹಂಚ್ಕೊಳಕ್ಕೆ ಅದಕ್ಕೆ ವಿಚಾರ ಏನ್ ಸಿಗ್ತದೆ ಅಂದ್ರೆ ಅಂತ ವಿಚಾರ ಸಂಘ ನಾವು ಮಾಡಬೇಕು. ನಿರಂತರ ವಿಚಾರದೊಳಗೆ ತೊಡಗಿದಾಗ ಮಾತ್ರ ಮನಸ್ಸನ್ನ ಅಲ್ಲಿ ಸಿಗ್ತದೆ. ಅದು ಸ್ವಾದ ಹತ್ತದ ಮನಸ್ಸಿಗೆ ಆ ಸೂತ್ರ ಹೈತಂದ್ರೆ ಹೇಳಿದ್ರಲ್ಲ ಒಂದು ಕಲ್ಪನಾಡಿ ಮತ್ತೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬರಿಗೂ ಅದು ಅನುಭವ ಕೊಡಬೇಕು. ಶಂಕರಾಚಾರ್ಯರು ಇದನ್ನ ಹೇಳ್ಯಾರ. ಇದ ಸೂತ್ರ ಎಲ್ಲ ಮಹಾತ್ಮರು ಯಾರೇ ಇದಕ್ಕೆ ಮಾರ್ಗನೇ ಇಲ್ಲ. ಆನಂದ ಪ್ರಥಮಾನುಭೂತಿಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಆ ಸೂತ್ರ ಎಲ್ಲರಿಗೂ ಒಂದಲ್ಲ ಸಾಧನ, ಎಲ್ಲರಿಗೂ ಒಂದ ಬೇರೆ ಬೇರೆ ದಾರಿಗಳೇ ಮಾಡಿ ಎಲ್ಲ ಅವನ್ನೆಲ್ಲ ಕಲ್ಪನಾ ಸರಿಸೋದು ಒಂದ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡೋದು ಧ್ಯಾನ ಕೂತಾಗ ಮಾಡೋ ಕೆಲಸ ನಾವು ಏನಾರ ಒಂದು ಆಕಾರ ನೆನಪು ಮಾಡ್ಬೋದು ಬಿಡುವುದಿಲ್ಲ ಕೆಲಸ. ಆದ್ರೆ ಒಂದು ಆಕಾರ ಕಲ್ಪಿತೀವಲ್ಲ ದೇವಾದೇವತೆಗಳಂದ್ರಲ್ಲ ಹಿರಿಯರ ಬ್ರಹ್ಮಾದಿಗಳೆಲ್ಲ ನಿಮ್ಮ ಕಲ್ಪಿತ ಕಲ್ಪನೆಯ ತೆರೆಗಳು ನಿಜವಾದ ಇರುವಿನ ಅನುಭವದೊಳಗೆ ಅಡ್ಡಿಯನ್ನು ಉಂಟು ಮಾಡ್ತಾವ. ಅದಕ್ಕೆ ಅವನ್ನೆಲ್ಲ ಬಿಡ್ರಿ. ಅವನು ದೇವ್ರ ಬಳಿಗೆ ಅದಕ್ಕೆ ಬೇಕಾಗಿರು ತಿಳ್ಕೊಳಕ್ಕೆ ಯಾವ ದೇವ್ರ ಸುದ್ದಿನೂ ಬೇಕಾಗಿಲ್ಲ. ನಮ್ಮ ಕಲ್ಪನಾದಾಗ ತೋರ್ತದ ನಮ್ಮ ಭಾವದೊಳಗೆ ಬಂದದ್ದು ಎಲ್ಲ ಭಾವನೆಗೆ ಬಂದದ್ದು ಎಲ್ಲ ತೋರಿಕೆ ಅದು ಮಾಯಾ ಭಾವ ಸುಂಡಿ ಅವನ್ನ ಏನ್ ಪುರಾಣ ತೋರಿಕೆಲ್ಲ ಅಡಗದ ಬರುತ್ತೆ. ನಾವು ವಿಚಾರದಿಂದ ಅಡಗಿಸ್ತಾರೆ ತೋರ ನೀಯಲ್ಲಿ ಅಡಗಿಸಿ ತೋರಬಾರ್ದು, ಕನಸು ತೋರಬಾರ್ದು, ನೀತಿ ಹಾಕಬಾರ್ದು. ಅದ ಪ್ರಥಮಾನುಭವ ಸ್ಥಿತಿ ನೋಡುದು. ಎಚ್ಚರಿಲ್ಲ, ಕನಸಿಲ್ಲ, ನಿದ್ರೆ ಇಲ್ಲ, ಮೂರು ಅವಸ್ಥೆಗಳ ದಾಟಿ ಅನುಭವ ಬರುವಂತ ಅನುಭವ. ಅದು ಹಗರ ಬಗರ ಇಲ್ಲಿ ಮಾತಾಡಿದಷ್ಟು ನಮ್ಮಪ್ಪ ಸ್ಥಿತಿಯನ್ನು ಹೊಂದಿದ್ದ. ಅಪ್ಪ ಅವರು ನಾವೆಲ್ಲ ಉದ್ಗಾರ ತೆಗೆದಿದ್ದು ಯಾವ ಸಾಧು ಸನ್ಯಾಸಿಗಳಿಗೂ ಬೆಳೆದಿಲ್ಲ. ಅದು ಬೇಕಾದಂಗೆ ಶಾಸ್ತ್ರ ಬೇಕಾದಂಗೆ ಬಡಬಡಿಸಿದ್ರು ಬಡಬಿಡಿಸ್ಯಾರ. ಯಾವ ಪಾಂಡಿತ್ಯ ಶಬ್ದಗಳ ಅವಶ್ಯಕತೆ ಇಲ್ಲ. ಅದನ್ನ ಅನುಭವ ಮಾಡ್ಕೊಳ್ಳೋದು. ಅವಾಗ ಎಲ್ಲಿದ್ದು ಗ್ರಂಥಗಳು ಎಲ್ಲಿದ್ದು, ಅವಾಗ ಯಾವ ಭಾಷಾ ಇತ್ತು, ಯಾವ ಲಿಪಿ ಇತ್ತು, ಏನು ಇದ್ದಿದ್ದಿಲ್ಲ. ಅವಾಗ ಆ ಸ್ಥಿತಿಯನ್ನ ಹೆಂಗ ಹೊಂದಿದ್ರು ಎಲ್ಲ ಅಪ್ಪ ಅವರು ಕೂಲಂಕಷವಾಗಿ ವಿಚಾರ ಮಾಡಿ ಅವನ್ನೆಲ್ಲ ಸರಿಸಿ ಇದ್ದದ್ದು ಯಾವ ರೀತಿ ಅದು ಒಂದಾದ್ರ ಹೊತ್ತು ಮತ್ತೊಂದು ಏನು ಇಲ್ಲ. ಅವೆಲ್ಲ ನಡವಳಿಕೆ ಕಲ್ಪಿತ ಅವು ಏನದವ ಇದ್ದು ಇರುವನ್ನ ನೆನಪಿಗೆ ಗಟ್ಟಿಯನ್ನು ನೋಡ್ತಾರೆ. ಕಲ್ಪನೆಗೆ ಅವೆಲ್ಲ ನಮ್ಮ ಇರುವನ್ನ ತಿಳಿಗೊಡದಂಗೆ ಮಾಡಿದ್ರು. ಆವರಣ ಹೊಂದಿದಂತಹ ಕಲ್ಪನೆಗಳನ್ನ ಸರಿಸೋ ಇರುವಿನ ಸ್ಥಿತಿಯನ್ನ ಅನುಭವಕ್ಕೆ ಬರ್ದಂಗೆ ಮಾಡ್ಯಾವು. ನೀನೇನಾದ್ರು ಕಲ್ಪಿಸುವಂತ ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಏನೋ ಭಾವಿಸ್ಕೊಂಡು ಕುಂತಿಯಲ್ಲ ಭಾವನೆಗಳನ್ನೆಲ್ಲ ಸರಿಸಿದಾಗ ಭಾವರಹಿತ ಸ್ಥಿತಿ ಅದ. ಈ ಭಾವನೆಯನ್ನು ಹೊರಗೆ ಹಾಕಾಕ ಆ ಸುಖದ ಭಾವನೆಯನ್ನು ಮಾಡಿ ಆ ಭಾವನೆಯನ್ನು ಸರಿಸಿದಾಗ ಮೂಲ ಇರುವಿನ ಅನುಭವ ನಮಗೆ ಅದು ಶುದ್ಧವಾದ ಕಲ್ಪನೆ. ಅಶುದ್ಧವಾದ ಕಲ್ಪನೆಯನ್ನು ಹೊರಗೆ ಹಾಕಾಕ ಶುದ್ಧ ಕಲ್ಪನೆಯನ್ನು ಮಾಡಬೇಕು. ಆ ಶುದ್ಧವಾದ ಕಲ್ಪನೆ ಸಹಿತ ಕೈ ಬಿಟ್ಟು ಇದ್ದದ್ದ ನೀನು ದುಃಖವನ್ನು ಹೊರಗೆ ಹಾಕ್ಲಿಕ್ಕೆ ದುಃಖವನ್ನ ಕಷ್ಟದಿಂದ ದೂರ ಆಗ್ಲಿಕ್ಕೆ ನಾವು ಸುಖದ ನೆನಪು ಮಾಡಬೇಕಾಗಿ ಅದು ಆ ಭಾವ ಸಹಿತ ಅಡಿಗೆ ಇದ್ದದ್ದ ನಿನ್ನ ನಿಜ ಸ್ಥಿತಿ. ಭಾವಾತೀತದ ಇವಾಗ ಇರುವಿನಲ್ಲಿ ಯಾವ ಭಾವನೆಗಳು ಇಲ್ಲ. ಆ ಭಾವನೆಗಳ ಮೊದಲೇಕ ಮಾಡಿದ್ದನ ಆರಂಭ ಕ್ರಿಯೆ ಚಾಲುವಾಗ್ತದೆ. ಮೊಟ್ಟ ಮೊದಲಿಗೆ ಆರಂಭ ಕ್ರಿಯೆ ಎಲ್ಲಿಂದ ಚಾಲುವಾಗ್ತಂದ್ರೆ ನಾನು ಆನಂದ ಸ್ವರೂಪನಿದ್ದೇನೆ ಅಂತ ಅಲ್ಲಿಂದ ಚಾಲುವಾದ ಕ್ರಿಯೆ. ಮೊದಲ ಅನ್ಯ ಭಾವ ಏನಿದ್ದಿಲ್ಲ, ಏನು ಸದೇವ ಸೌಮ್ಯ ಇದಮಗ್ರ ಅಸೀತ್ ನ ಸದಾ ಅಸೀತ್. ಅನ್ಯ ಭಾವನೆಗಳು ಅನ್ಯ ಕಲ್ಪನೆ ಏನು ಇದ್ದಿದ್ದಿಲ್ಲ. ಆನಂದದ ಭಾವ ಸಹಿತ ಇಲ್ಲದ ಸ್ಥಿತಿ ಅದು. ಅವಾಗ ಏನೋ ಅನ್ವಾಲೋಚನೆ ಮಾಡಿ ನಾನು ಆನಂದ ಸ್ವರೂಪನಿದ್ದೇನೆ ಅಂತ ಆ ಭಾವನೆಯೊಳಗೆ ಉಳಿಲಿಲ್ಲ. ಇವಾಗಲಿಕ್ಕೆ ಅನ್ಯ ಭಾವನೆಗಳನ್ನು ಮಾಡಿಕೊಂಡ ಮನಸ್ಸು, ಬುದ್ಧಿ, ನಾನು, ಶರೀರ ಇವೆಲ್ಲ ಅನ್ಯ ಭಾವನೆಗಳನ್ನು ಮಾಡಿಕೊಂಡ ಬಹಿರಂಗ ವೃತ್ತಿಯ ಮೂಲ ಸ್ಥಿತಿಯನ್ನು ನಾನು ಮರೆತು ಈಗ ನಾವು ಇದನ್ನೆಲ್ಲ ವಿಚಾರ ಮಾಡಿ ಅವನ್ನೆಲ್ಲ ಬಿಟ್ಕೊಂತ ಕಡೆಗೆ ಮೂಲ ಇದ್ದದ ಸ್ಥಿತಿಯನ್ನು ಅನುಭವಿಸ್ಕೊಂಡು ಅದನ್ನೂ ಸಹಿತ ಬಿಟ್ಟು ಉಳ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಆನಂದದ ಅನುಭೂತಿ ಸಹಿತ ಬಿಟ್ಟು ಉಳ್ಕೊಳ್ಳೋದು ಅಂತಹ ಸ್ಥಿತಿ ಮುಟ್ಟುದಂದ್ರೆ ಸಾಮಾನ್ಯ ಕೆಲಸ. ಎಡೆಬಿಡದೆ ಅಭ್ಯಾಸ ನಾವು ಮಾಡಬೇಕು. ನಮ್ಮೊಳಗೆ ಇದು ಯಾಕೈತಿ ಪ್ರತಿಯೊಬ್ಬ ಮಾನವನಿಗೆ ಇದನ್ನ ಮಾಡ್ಕೊಳ್ಳಿಕ್ ಬರ್ತೈತಿ. ಮಾಡ್ಕೊಂಡಂತಿಲ್ಲ ಯಾರ ದೇವರು ದೇಶರು ಮನೆಯಲ್ಲಿ ಇವನ್ನೆಲ್ಲ ಅನ್ಯ ಭಾವನೆಗಳನ್ನ ಅನ್ಯ ಕಲ್ಪನೆಗಳನ್ನ ನೀನ ಮಾಡ್ಕೊಂಡು ನಿನ್ನ ಕಲ್ಪನಾದಾಗ ತೋರಿದ್ದು ಜಗತ್ತು ದೇವರು ನಿಂತು ಜೀವ ಅನ್ನೋದೆಲ್ಲ ನಿನ್ನ ಕಲ್ಪಿಸ್ಕೊಂಡಿಲ್ಲ. ನಿನ್ನ ಆಧಾರದ ಮೇಲೆ ಇವೆಲ್ಲ ತೋರ್ಯಾವ ಕಲ್ಪನೆಗಳು. ನೀನ ಇವನ್ನೆಲ್ಲ ಅಡಗಿಸಕ್ ಬರ್ತೈತಿ. ಇವನ್ನೆಲ್ಲ ಇವು ಅಡಗಿದಾಗ ಹೆಂಗ್ ಇರ್ತೈತಿ ನೀನು ಇರು ಅನುಭವ ಮಾಡಿ ನೋಡ್ಕೋ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ದಿನಾನಿತ್ಯ ನಾವು ಅಭ್ಯಾಸ ಮಾಡಿದಾಗ ಯಾವ ಇಲ್ಲದಾಗ ಹಂಗೈತಿ ಅದೇನ ಇಲ್ಲ. ಅವಾಗ ಈಗ ಹೇಳ್ತಿದ್ರೆ ಎಲ್ಲ ಅಡಗಿದೈತಿ. ಅಡಗಿದಾಗ ಇದ್ದೇನೋ ಇಲ್ಲ ಅದು ಇಲ್ಲೇ ಆರಾಮಿದ್ದೇನೋ ನಿನ್ಗೆ ಅನುಭವ ಬರತ್ತಿಲ್ಲ. ಅಲ್ಲಿ ಅರಿವು ಐತಿ, ಎಚ್ಚರಿಕೆ ಒಳಗೂ ಐತಿ, ಕನಸಿನೊಳಗೂ ಐತಿ, ನಿದ್ರೆಯೊಳಗೂ ಐತಿ. ಅದು ಅನುಭವಿಸಿ ಅಲ್ಲಿ ಎಚ್ಚರಿಕೆ ಮತ್ತು
ಕನಸನ್ನ ಯಾವ ಅರಿವು ಅನುಭವಿಸಿದೋ ಗಾಢ ನಿದ್ರೆಯನ್ನು ಅದೇ ಅರಿವು ಅನುಭವಿಸಿದ. ಅದು ಇರ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಏನು ಇದ್ದಿದ್ದಿಲ್ರಿ, ಆರಾಮಿತ್ತು ಅಂತ ಹೆಂಗ್ ಹೇಳ್ತೀನಿ. ಅದಕ್ಕೆ ನಿನಗೇನು ಹತ್ತಿಲ್ಲ, ಅವು ಎಚ್ಚರಿಕೆನೂ ಹತ್ತಿಲ್ಲ, ಕನಸನು ಹತ್ತಿಲ್ಲ, ನಿದ್ರೆನೂ ಹತ್ತಿಲ್ಲ. ಅವು ಯಾರಿಗೆ ಹತ್ತವ? ಮನಸ್ಸಿಗೆ ನಮಗಿನ ಹತ್ತವ ಹೊತ್ತು ಆತ್ಮನಿಗೆ ಯಾವ ಹತ್ತಿಲ್ಲ. ಆತ್ಮ ಅಲಿಪ್ತದ, ಅದ ತಾನಾಗಿ ಉಳಿಬೇಕಾಗೈತಿ. ಅದು ಉಳಿದ್ರ ನಿನಗೆ ಮುಕ್ತಿ. ಏನಾರ ಒಂದು ಆರೋಪ ಮಾಡ್ಕೊಂಡು ಕೂತ ನಿನಗೆ ಬಂಧನ. ನೀನ ಮಾಡ್ಕೊಂಡಿದ್ದಿಲ್ಲ, ನೀನ ಇದರ ಆರೋಪಿತ ಭಾವ, ನೀನ ವಿಚಾರದಿಂದ ತೆಗೆದು ಹಾಕಿ ನೀನ ಇದರಿಂದ ಬಿಡುಗಡೆ ನಿಂದಲೇ ತನ್ನ ಉದ್ಧಾರವನ್ನು ತಾನು ಮಾಡ್ಕೊಳ್ಬೇಕು. ಆತ್ಮ ನೀವು ಆತ್ಮನ ಉದ್ಧರೇ. ಯಾರು ಯಾರನ್ನು ಉದ್ಧರಿಸಲಾರದು. ನಿನ್ನ ಕಲ್ಪನಾ ನಿನ್ನ ಕಾಡ್ತಾವ. ಯಾವುದು ಕಲ್ಪನಾ ಇರ್ಲಿಲ್ಲ ಅಂದ್ರೆ ಇಷ್ಟು ನೆನಪಿಟ್ರೆ ಸಾಕು. ನೀವು ಏನು ಕಲ್ಪನಾ ಇಲ್ಲದ ಸ್ಥಿತಿಯನ್ನು ನೆನಪಿಟ್ರೆ ಸಾಕು. ಬಹಳಷ್ಟು ನೀವು ಶಬ್ದಗಳನ್ನ ನೆನಪು ಮಾಡುವ ಅವಶ್ಯಕತೆನೇ ಇಲ್ಲ ಅಂದ್ರೆ ಒಂದು ವಿಚಾರಗಳು ನೆನಪು ಮಾಡೋದಿಲ್ಲ. ಏನು ಯಾವ ಶ್ಲೋಕನೂ ನೆನಪಿಡುವ ಅವಶ್ಯಕತೆ ಇಲ್ಲ. ಹೊಟ್ಟೆ ತುಂಬ್ಕೊಳಕ್ ಹಟ್ಟಾವು ಮಾಡೋದು ಇವನ್ನೆಲ್ಲ ಏನು ಮಂದಿ ಕಡೆದ ಹೌದು ಅನ್ಸ್ಕೊಳಕ ಹೊಟ್ಟೆ ತುಂಬ್ಕೊಳಕ ಮಾಡೋದು. ಯಾವುದು ಕಲ್ಪನಾ ರಹಿತ ಇರುವಿನ ಅನುಸಂಧಾನ ನೆನಪು ಮಾಡ್ಕೊಂಡು ಇರುವುದು ಇದ ಸೂತ್ರ. ಇದನ್ನ ಬಿಟ್ಟು ಬೇರೆ ಯಾವ ಸೂತ್ರನೂ ಇಲ್ಲ. ಆನಂದವನ್ನು ಅನುಭವ ಮಾಡ್ಕೊಳ್ಳೋದು ಇದರ ಅಭ್ಯಾಸ ನಡಿಬೇಕು ನೋಡ್ರಿ. ಇದು ಒಮ್ಮೆ ಸೂತ್ರ ಹತ್ತುವರೆಗೂ ನಾವು ಅದಕ್ಕೆ ಪ್ರಯತ್ನ ಮಾಡ್ಬೇಕು. ವಿಚಾರದಿಂದ ಅವನ್ನೆಲ್ಲ ಅದನ್ನ ನೋಡಕ ಮನಸ್ಸಾದ್ರೆ ಏನಿತ್ತು ಇದ್ದಾಗ ಕಲ್ಪನಾ ಮಾಡಿ ದನಿತಿಲ್ಲ. ಎಚ್ಚರಿಕೆ ಕಲ್ಪನಾ ಅಡಿಗೆದಾಗ ಏನಿತ್ತು, ಕನಸಿನ ಕಲ್ಪನಾ ಅಡಿಗೆದಾಗ, ಎಚ್ಚರಿಕೆ ಕಲ್ಪನಾ ಅಡಿಗೆದಾಗ ಆರಾಮ ಅನಿಸಿತ್ತು. ಅವು ಇದ್ದಾಗ ನಿನ್ಗೆ ಆರಾಮ ಅನಿಸಿತ್ತು. ನಾವು ಮನಸ್ಸಿಗೆ ಬುದ್ಧಿ ಹೇಳೋವನ್ನೆಲ್ಲ ಸರಿಸಿ ವಿಚಾರದಿಂದ ಎಚ್ಚರಿದ್ದ ಇವನ್ನೆಲ್ಲ ಸರಿಸ್ಬೇಕಾಗಿ ನಿದ್ಯೊಳಗೆ ಅಡಗ್ತೈತಿ, ತಾನ ಮರವಿಯೊಳಗೆ ಅಡಗೈತಿ. ಇಲ್ಲಿ ಅರುತ ನಾವು ಅವನು ಅಡಗಿಸಿ ಆ ಭಾವನೆಯನ್ನು ಹೊಂದಬೇಕು. ಅರು ಸಹಿತ ಆನಂದದ ಸ್ಥಿತಿ. ಅದಕ್ಕೆ ಬ್ರಹ್ಮ ಅಂತ. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಜ್ಞಾನಂ ಆನಂದಂ ಬ್ರಹ್ಮ ಅಂತಿಲ್ಲ. ಅರು ಸಹಿತ ಆನಂದ ಸ್ಥಿತಿ ಒಳಗೆ ಹೋಗ್ಬೋದು. ಅವಾಗ ನಮ್ಮ ನಿಜದಲ್ಲಿ ಹೆಚ್ಚ. ಸಾಮಾನ್ಯವಾಗಿ ಎಲ್ಲರಿಗೆ ಇದ್ರೊಳಗೆ ಅಡಗಿಸ್ತೀವಿ ಎಲ್ಲ. ಅದಕ್ಕೇನ ಅಂತ ಕೇಳೋ ಸ್ವಚ್ಛ ಬೇಕಾಗಿಲ್ಲ. ಎಲ್ಲ ನೈತಿ ಸ್ವಚ್ಛದ್ರು ನೈತಿದೆ, ಸ್ವಚ್ಛ ಎಲ್ಲರಿಗೂ. ಆದ್ರೆ ಈ ಅನುಭವ ಸಮಾಜ ಸ್ಥಿತಿ ಸ್ವಚ್ಛ ಬೇಕಾಗಿ ಅದಕ್ಕೆ ಹೇಳ್ಯಾರೆ ಪ್ರತಿಯೊಬ್ಬರು ನಾವು ಮಾಡ್ಕೊಳ್ಳುವಂತ ಅಭ್ಯಾಸ ನಾವು ಮಾಡಬೇಕಾಗಿ ನಾವು ಮಾಡುವ ಪ್ರಯತ್ನ ಏನಂದ್ರೆ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳುವಂತ. ಅವಾಗ ನಾವು ಯಾರಿದ್ದೇವೆ ಅನ್ನೋ ಪ್ರಥಮಾನ ನಾನು ಬ್ರಹ್ಮ ಸ್ವರೂಪದಿದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋ ಅದಕ್ಕೆ ನಾವು ಏನ್ ಮಾಡಬೇಕಾಗಿದ್ದೇವೆ? ಅಂತಃಕರಣ ಪರಿಶುದ್ಧಿಗಾಗಿ ನಾವು ಪ್ರಯತ್ನ ಮಾಡಬೇಕು ಅಂತ ಆಚರಣೆಗಳಲ್ಲಿ ಹೇಳಿರಲ್ಲ. ಪಾಲನ ಮಾಡಿದಾಗ ಆಗೋ ಕೆಲಸ ಇದೆ. ಕೇಳಿದಾಕ್ಷಣ ಆಗುದಿಲ್ಲ. ಯಾಕಂದ್ರೆ ಜನ್ಮ ಜನ್ಮಾಂತರದ ಬಂದ ವಾಸನೆಗಳನ್ನ ಏಕದಮ್ ಹೇಳಿದಾಕ್ಷಣ ಕೇಳಿದಾಕ್ಷಣ ಬಿಡುವುದು ಆಗುವುದು ಮಾತು. ಇದು ಅಭ್ಯಾಸಗತ ನಿತ್ಯ ಅಂತ ಸತ್ಸಂಗದವರು ಕೂಡಿ ನೆಲ ಮೇಲೆ ಈ ವಿಚಾರಗಳನ್ನು ಕೇಳುವುದಿಲ್ಲ. ಆ ವಾಸನೆಗಳೆಲ್ಲ ಕಡಿಮೆ ವೈರಾಗ್ಯ ಬರ್ತೈತಿ. ವೈರಾಗ್ಯ ದೃಢವಾಗಿ ನಿಂತಾಗ ಮನಸ್ಸನ್ನ ಆತ್ಮಭಾವದಲ್ಲಿ ವೈರಾಗ್ಯ ಇಲ್ಲದ ಹೊರತು ನಾವು ಮಾತಾಡ್ತೇವೆ, ಮಾತಿನ ಜ್ಞಾನ ಆಕೈತಿ. ಆದ್ರೆ ಅಲ್ಲಿ ನಿಷ್ಠ ಆಗಿ ಆ ಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕು. ಬ್ರಹ್ಮನಿಷ್ಠ ಅಂದ್ರೆ ನಿಷ್ಠಾನ ನೆಲೆಯಾಗಿ ನಿಲ್ಲಬೇಕಲ್ಲ. ಅದು ನಿಲ್ಲಬೇಕಾದ್ರೆ ಪೂರ್ಣ ವೈರಾಗ್ಯವನ್ನು ಹೊಂದಿದಾಗ ವೈರಾಗ್ಯ ಇಲ್ಲದ ಹೊರತು ಬ್ರಹ್ಮನಿಷ್ಠತ್ವ ಬಾಯಲ್ಲಿ ಮಾತಾಡಕ್ಕಾಕೈತಿ ಹೊರತು ಆ ಸ್ಥಿತಿಯ ಅನುಭವಕ್ಕೆ ಹೋಗ್ಬೇಕಂದ್ರೆ ಪೂರ್ಣ ನಾವು ವೈರಾಗ್ಯ ಹೊಂದಿದ್ದಾರೆ. ತ್ಯಾಗ ಬೇಕಾಗಿ ತ್ಯಾಗೇನ ಏಕೇನ ಅಮೃತತ್ವ ಮಾನಸಿಕ ಯಾವುದೇ ಅನಾಸಕ್ತಿ ದೂರ ಇಡುವಂತಹ ಇವೆಲ್ಲ ಅದಾವಲ್ಲ, ಅನಿತ್ಯದವ ಅದಾವನ್ನು ತಿಳಿದಕ್ಕೆ ಈ ತಿಳುವಳಿಕೆ ನಮ್ಗೆ ವಿವೇಕ ಜಾಗೃತ ಎಲ್ಲ ಹೊರಗೆ ಆಗ್ಬೇಕಂದ್ರೆ ನಾವು ವಿವೇಕವಂತರಾಗಬೇಕು. ಅದನ್ನು ಜಾಗೃತಗೊಳಿಸಬೇಕು ನಾವು ಮಾಡಬೇಕು, ನಿರಂತರ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಇದನ್ನು ಬೇಕಾದ ವಿವೇಕದಲ್ಲಿ ನಾವು ಬೇಕಾದಂಗೆ ಅಭ್ಯಾಸ ಮಾಡ್ತೇವೆ, ಹೇಳ್ತೇವೆ. ವಿವೇಕ ಜಾಗೃತ ಆದಾಗ ಅದನ್ನೆಲ್ಲ ಅನಿತ್ಯವಾದದನ್ನ ದುಃಖ ಕೊಡೋದನ್ನ ಕೈ ಬಿಟ್ಟಾಗ ಅವಾಗ ಆಚರಣೆ ಬೇಕಲ್ಲ. ಆಚರಿಸಿದಾಗಲವುದು ನರರಿಗೆ ಮುಕ್ತಿ ಅಂತ ನಮ್ಗೆ ಇರುವಿಕೆ ಬೇಕಲ್ಲ. ಎಲ್ಲೋ ಕೋಟಿ ಜನಗಳಲ್ಲಿ ಒಬ್ಬ ಅನುಭವವನ್ನು ಮಾಡ್ಕೋಬೇಕಾದ್ರೆ ಮುಕ್ತ ಸ್ಥಿತಿನ ಮುಕ್ತ ಅದ ಅನುಭವ ಬಂತಂದ್ರೆ ಇವು ಅನ್ಯ ಭಾವನೆಗಳೆಲ್ಲ ಹೊಡೆದಾಕಿ ಮೂಲಿಸಿ ಅವ್ ಮುಕ್ತ. ವಿಚಾರ ಇಲ್ಲದಕ್ಕೆ ಇದ ಕಲ್ಪನೆ ಮಾಡ್ಕೊಂಡು ಇದ ನಮ್ಮ ಜೀವನ ಅಂತ ಹೊಂಟಿವಿ. ಒಳ್ಳೆ ಯಾತ್ರಾ ಕನಸು ನಿದ್ರೆ ಇವ ಮೂರು ಅವಸ್ಥೆನೇ ಇವು. ಇದ್ರಾಗನೆ ಯಾವ ಅವಸ್ಥಾ ಮೂರು ಅವಸ್ಥೆಗಳ ಪೈಕಿ ಯಾವ ಅವಸ್ಥೆ ನಮಗೆ ಸುಖ ಕೊಡುತ್ತೆ? ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಅಂದ್ರೆ ಯಾವ್ದು? ಎಚ್ಚರಿಕೆ ನಮಗೆ. ಎಚ್ಚರಿಕೆ ಅವಸ್ಥೆದಾಗ ಮುಂಜಾನೆ ಸಂಜೆ ಮಟ್ಟ ಏನೆಲ್ಲ ಸುಖ ಹೊಂದಬೇಕಂತ ಪ್ರತಿ ಎಚ್ಚರಿಕೆಗಳ ಕಳೆದಾವೀಗ ಯಾವ ಎಚ್ಚರಿಕೆ ನಮಗೆ ಸಮಾಧಾನ ಶಾಂತಿ ಕೊಡುತ್ತೆ? ಕಡಿಕೆ ಬಗ್ಗೆ ಇವೆಲ್ಲ ಅಡಿಗಿಸಿ ನಿದ್ರಿಗೆ ಬರಿಬೇಕು. ಅದು ಶಾಶ್ವತವಾದ ಪರಿಹಾರ ಅಲ್ಲ. ಅದು ತಾತ್ಪೂರ್ತಿಕ ವಿಶ್ರಾಂತಿಗಾಗಿ ನಿದ್ರಿಗೆ ನಾವು ಬರಿ ಹೋಗ್ಬೇಕು. ಅಜ್ಞಾನದೊಳಗೆ ಅಡಿಗಿರ್ತದೆ, ಅಲ್ಲಿ ನಾಶ ಆಗಿರ್ತದೆ. ವಾಸನೆಗಳು ಅಲ್ಲಿ ನಾಶ ಆಗಿರ್ತದೆ. ಅಜ್ಞಾನದೊಳಗೆ ಅಡಿಗಿರ್ತಾವೆ, ಹುಡುಗಿರ್ತಾವ ನಾಶ ಆಗಿರ್ತದೆ.
ಆದ್ರೆ ಸಮಾಧಿಯನ್ನು ಹೊಂದಬೇಕಾದ್ರೆ ಅಲ್ಲಿ ನಾಶ ಆದಾಗ ಆ ಜ್ಞಾನ ಸಮಾಧಿಯನ್ನು ಅದಕ್ಕೆ ಅವನು ನಾಶ ಮಾಡ್ಕೋಬೇಕಾದ್ರೆ ಅದಕ್ಕೆ ವಿಚಾರದಿಂದ ಅವನ್ನೆಲ್ಲ ಹೊಡೆದಾಕ್ಬೇಕು. ಅದಕ್ಕೆ ಬೇರೆ ಸಾಧನ ಇಲ್ಲ. ಸುಳ್ಳ ಆ ಯೋಗ ಈ ಯೋಗ ಅಂತ ಬಡದಾಕ್ ಹೋಗಬೇಡ. ಯಾವ ಯೋಗದಿಂದನೂ ವಾಸನ ನಾಶ ಆಗುವುದಿಲ್ಲ. ನಿಜವನ್ನು ನೀವು ತಿಳ್ಕೊಂಡಾಗ ವಾಸನ ನಾಶ ನಿಷ್ಠರಾಗಿರು. ಬೇರೊಂದು ಯೋಗಗಳು ಬಳಲದೆ ಆನಂದವನ್ನೇ ಸೂರ್ಯಗಳು ಆತ್ಮ ನಿಜ ನಿಷ್ಠರಾಗಿರು ಬಗ್ಗೆ ನೀವು ಹೆಂಗೈತ್ರಿ ಹೆಂಗದ ಆ ಜ್ಞಾನವನ್ನು ಮಾಡ್ಕೊಂಡಾಗ ಇವೆಲ್ಲ ವಾಸನೆಗಳನ್ನು ಬಳಸಬೇಕು. ವಾಸನ ನಾಶ ಆಗುವುದು ವಿವೇಕ ವೈರಾಗ್ಯ ಇಲ್ಲದ ಬರ್ತದೆ. ನೀ ಏನ ಯಾವ ಸಾಧನೆ ಮಾಡಿದ್ರು ಆತ್ಮಜ್ಞಾನ ವಿನಾ ಪ್ರಾಪ್ತ ಸರ್ವಕರ್ಮ ನಿರರ್ಥಕರ್ಮ. ಭಗವದ್ಗೀತೆಗಳು ಕೃಷ್ಣ ಪರಮಾತ್ಮ ಇದನ್ನು ಹೇಳಿದ ಅರ್ಜುನನಿಗೆ. ಸರ್ವಶಾಸ್ತ್ರ ಪಠೇ ಲೋಕಃ ನಾನಾ ದೈವದ ಪೂಜನಂ ಆತ್ಮಜ್ಞಾನ ವಿನಾ ಪ್ರಾಪ್ತ ಸರ್ವಕರ್ಮ ನಿರರ್ಥಕರ್ಮ. ಎಲ್ಲ ವ್ಯರ್ಥ ನಾವು ವ್ಯಾಯಾಮ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾಗುವುದು ಉಚಿತವೇ. ನಮ್ಮ ನಿಜವನ್ನು ಮುಕ್ತಿ ಪಡೆಯುವುದು ಮನುಷ್ಯ. ನಿನ್ನ ನಿಜ ಏನು ಅದನ್ನು ತಿಳ್ಕೊಂಡವ್ರ ಹತ್ರ ಹೋಗು. ಅವ್ರ ಹತ್ರ ಹೋಗಿ ಅದನ್ನ ಶ್ರದ್ಧೆಯಿಂದ ಕೇಳಿ ತಿಳ್ಕೋ. ಅಲ್ಲಿ ಹೋಗುದ್ರು ನಾವು ಒಂದೆರಡು ಪುಸ್ತಕ ಪಾಂಡಿತ್ಯ ಬಂದ್ಮೇಲೆ ನಮ್ಮಂಗ ಯಾರು ಓದಿಗಳೆಲ್ಲ ವೇದ ಉಪನಿಷತ್ತುಗಳೆಲ್ಲ ಓದಿ ಅವ್ರ ಮಾರ್ಗದರ್ಶನ ನಮಗೆ ಪಡೆದಿಲ್ಲ ಅಂದ್ರೆ ಹಾಳಾಗ್ಬೇಕಾದಂತಿದ್ರು ಸ್ಥಿತಿ ಹೊಂದಕ್ಕಾಗೋದಿಲ್ಲ. ಅಹಂಕಾರದೊಳಗಿದ್ದು ಪಿಶಾಚಾಗಿ ತಿರುಗುಪಾಳೆ ಅದಾವ. ರಘುರ ಉದಾಹರಣೆ ಹೇಳ್ತಿದ್ರಪ್ಪ. ಉಪನಿಷತ್ತುಗಳೆಲ್ಲ ನುರ್ತ ಏರುಪಾಲಿಕೆಯಾಗಿ ಮೆರೆದ ಮತ್ತೆ ಪಿಶಾಚಾಗಿ ನಾಶ ಆಗೋಕಾರ ಸಮಾಧಿಯನ್ನು ಹೊಂದದ ಹೊರತಾಗ ಅವು ನಾಶ ಆಗುವುದೇ ಇಲ್ಲ. ಸಾಧಕನಲ್ಲಿ ಅವು ನಿಯಂತ್ರಣ ಆಗಿರ್ತಾವ. ಅಂತ ಪ್ರಸಂಗ ಬಂದಾಗ ನಮ್ಮನ್ನು ತಲೆ ಕೆಳಗೆ ಅದಕ್ಕೆ ಯಾವಾಗಲೂ ಈ ಅಭ್ಯಾಸ ಸಮಾಧಿ ಹಚ್ಚುವವರೆಗೂ ನಾವು ಬಹಳ ಎಚ್ಚರಿದ್ದೇವೆ. ಒಂದು ಮಠ ಜ್ಞಾನ ಪೂರ್ಣ ಆದಾಗ ಅದಾಗ ಖಾತ್ರಿ ಸಮಾಧಿ ಜ್ಞಾನ ಸಂಸ್ಥೆ ಗಮನ ಅದಕ್ಕೆ ಸಮಾಧಿ ಹೊಂದದ ಹೊರತಾಗಿ ನಮಗೆ ಜ್ಞಾನ ಆಗೈತೆ ಯಾರಿದ್ರೆ ಅಂತ ಅಪ್ಪನಂಗೆ ಯಾರು ಬಂದಿದ್ರಿ ಆ ಸ್ಥಿತಿಯನ್ನು ಹಂಗಿದ್ರೆ ನಾವು ಅಪ್ಪನ ಶಿಷ್ಯ ಇರ್ತಿದ್ರು. ಬೇಕಷ್ಟು ಆ ಸ್ಥಿತಿಯನ್ನು ಹೊಂದಾಕ ಬರ್ತಿದ್ವಿ. ಆ ಸಮಾಜ ಸ್ಥಿತಿ ಒಳಗೆ ಹಂಗೆ ಯಾರ ಹೊಂದವ್ರ ಅಂತ ಒಂದು ಪ್ರಕಟಣೆ ಕೊಟ್ಟಿದ್ರಪ್ಪ ಶಿವಾನಂದ ಶಾಸ್ತ್ರ ಹೇಳ್ತಾ ಒಂದು ಸಮಾಜ ಊಟ ಮಾಡೋದಾಗ ಹೆಂಗ ಸಮಾಜ ಇರ್ತಿತ್ತು. ಬಾಯ ಕೈಯಾಗಿ ಬಾಯ ಅಲ್ಲಿ ಯಾರು ಇದ್ದವ್ರು ಅಲ್ಲಿ ರೊತ್ತಿ ನಿಂತ್ಬಿಟ್ಟಿದ್ರು. ಮೂರು ದಿನ ಸುತ್ತಾರಾಗಿದ್ರು ಶಿವಾನಂದ. ಹಂಗಿದ್ರೆ ನಾವು ಅಪ್ಪನ ಶಿಷ್ಯ ಅಂತವ್ರು ಯಾರು ಅದಿಲ್ಲ ದಿಗ್ದರ್ಶನ ಮಾಡಬಹುದು. ಯಾರಿದ್ರೆ ಪ್ರಕಟಣೆ ಕೊಟ್ಟಿದ್ರು. ಯಾರ ಅಂತ ಶಿಷ್ಯ ಹಂಗ ಅವ್ರ ಹೆಸರಿನ ಮ್ಯಾಗೆ ಮಾತು ಕಲ್ಕೊಂಡು ಶಿಷ್ಯ ಆಗ್ತೀವಿ. ಅವ್ರು ಹೇಳಿದ ಮಾತು ಮಾತಾಡಿದ್ರೆ ಅವ್ನು ಶಿಷ್ಯ ಆಗಿಬಿಟ್ಟು ನಾವು ಹಂಗಾಗಿರ್ಲಿ. ಆ ಸ್ಥಿತಿ ಪಡೆದೇವು. ಆ ಪಡಿಯು ಆ ಸ್ಥಿತಿ ಪಡಿ ಸಾಧನ ಮಾಡು ಅನುಭವ ತಗೋ ಅಂದಾಗ ಅದು ನಿಜವಾದ ಮಾತಿನ ಜ್ಞಾನ ಚೇಂಜ್ ಹೊಡ್ಯಾಕತ್ತ ರೊಕ್ಕ ಕೊಡ್ತಾರೆ ಚೇಂಜ್ ಹೊಡ್ಯಾಕ ಮಜಾ ಮಾಡಕ್ ಹೇಳ್ತೈತಿ. ಮಾತಿನ ಜ್ಞಾನ ಚೇಂಜ್ ಹೊಡ್ಯಾಕ ಜ್ಞಾನ ಬಂಧುಗಳು ಅಂತ ದೀಪಾವಳಿಗಾಗಿ ಇದನ್ನು ಹೇಳ್ಕೊಂತ ಹೋಗುದು. ಜ್ಞಾನ ಬಂಧುಗಳು ಅಂತ ಈ ಜ್ಞಾನ ಬಂಧು ಆಗಬೇಡ ಜ್ಞಾನಿ ಆಗ್ಕೊಂತ ಇದ್ದಾರೆ. ಅವತ್ತು ಅಂದ್ರೆ ಹೋಗಿ ಹೇಳ್ಕೊಂತ ರಾಜ ಮಹಾರಾಜರಿಗೆ ಹೋಗಿ ಜಗ್ಗಿಸ್ಬೇಕಂತ ನೋಡಂತ ಮಾಡ್ಕೊಂತ ಹೋದೆ ಅಂದ್ರೆ ವಾಸನ ಹೋಗುದಿಲ್ಲ. ಮಾಡ್ಕೊಂತ ಹೊರಮುಖ ವೃತ್ತಿನ ಆಗೈತಿ. ಒಳಗೆ ಆಂತರಿಕ ಅಭ್ಯಾಸ ಬಹಳ ಜನರ ಇದ್ರಾಗ ಅಂದ್ರೆ ನಿನಗೆ ಇದ್ರಾಗ ಅನುಭವ ತಗೊಳಕ್ ಆಗುದು. ಆಂತರಿಕ ಅಭ್ಯಾಸ ಮಾಡಕ್ ಗಟ್ಟಿಯನ್ನು ಉಂಟು ಮಾಡ್ಬೇಕು. ಜನಸಮೂಹದಿಂದ ಅನುಭವ ತಗೊಂಡ್ ಗಟ್ಟಿ ಆದ್ಮೇಲೆ ನೀ ಏನಿದ್ರು ನಡೀತಿ. ಅಭ್ಯಾಸಗಳು ಸ್ಥಾನ ಪ್ರತ್ಯಾಹಾರ ಬೇಕಾಗೈತಿ. ಅಂತ ವಾತಾವರಣ ನಮ್ಗೆ ಬೇಕಾಗಿ ಸಂಘ ಸ್ವಚ್ಛ ಮಾಡಬೇಕು. ನಾವು ಮಾಡಬೇಕಾಗಿತ್ತು. ಅಂತ ಜನರ ಸಮೂಹ ನಮ್ಮನ್ನು ತನಕ ಮಾಡ್ಕೊಂಡ್ಬಿಡ್ಬೇಕು. ಜನರ ಸಮೂಹ ನಮ್ಮನ್ನು ಮೂರ್ಖರನ್ನ ಮಾಡ್ಬೇಕು. ಮೂರ್ಖರಂದ್ರೆ ಇಲ್ಲದಲ್ಲಿ ಸುಖ ಐತೆ ಅಂತ ತಿಳ್ಕೊಂಡು ಅವರು ಸಂಸಾರದಲ್ಲಿ ಸುಖವನ್ನು ಭಾವಿಸಬಹುದು. ಮೂರ್ಖರಲ್ಲಿ ಅತ್ಯಂತ ಮೂರ್ಖರ ಅಂದ್ರೆ ಈ ಬಾಳೆದಾಗ ಸುಖ ಐತೆ ಅಂತ ತಿಳ್ಕೊಂಡು ವಿಷಯದ ಸಂಪರ್ಕ ಹೋಗದಾಗ ತಿಳ್ಕೊಂಡವ್ರ ಸಂಘ ಅದು ನಮ್ಮನ್ನು ಹಂಗ ಮಾಡ್ಬೋದು. ತನ್ನಂಗ ಮಾಡ್ಕೋಬೇಕಾದ ಸಂಘ. ಅದಕ್ಕೆ ಆ ಸಂಘದಿಂದ ನಾವು ದೂರಿದ್ದ ಇದನ್ನ ಅನುಭವ ತಗೋವರೆಗೂ ಬಹಳ ಎಚ್ಚರದಿಂದ ಇರಬೇಕು. ಅವನ್ನೆಲ್ಲ ನಾವು ಪಾಲನೆ ಮಾಡಕ್ ಆಗುದಿಲ್ಲ. ಪ್ರಾರಬ್ಧ ಕರ್ಮ ಏನ್ ಮಾಡ್ತೈತಿ ಅವೇನ ಪ್ರತಿಬಂಧಕಗಳು ಅದಾವ. ಅವ ನಮ್ಗೆ ಪ್ರತಿಬಂಧಕಗಳು ಅಂತ ಸಂಘ ಜಡಬುದ್ಧಿ ಜಡಸಂಘ ಅವು ಪ್ರತಿಬಂಧಕಗಳಾಗ್ತವೆ. ಆಗದಾಗದು ವಿವೇಕಿಗೆ ಮುಕ್ತಿ ಹೀಗದೆ ಭೂತಾದಿ ಪ್ರತಿಬಂಧಕಗಳು ವಾಸನೆಗಳು ಹಿಂದಿನ ಜನರು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಬೈಕಿಗಳನ್ನು ಮುಂದೆ ಕಳ್ತಾವ. ಮುಂದೆ ಈಗಿನ ವರ್ತಮಾನ ಕಾಲದೊಳಗೆ ನೀವೆಲ್ಲ ಸ್ಥಿತಿಗಳು ಅಂತ ವಾತಾವರಣದೊಳಗೆ ಅವು ಪ್ರತಿಬಂಧಕನ ಹೋಗಕ್ ಟೈಮ್ ಇಲ್ರಿ. ನಮ್ಗೆ ಇಲ್ಲೇ ನಡೆದಿದ್ದ ಮಕ್ಕಳ ಹೋಗಕ್ಕಾಗಲಿಲ್ಲ. ಅಪ್ಪ ಅವ್ರು ಅಲ್ಲೇ ಇದ್ರು ಅವ್ರ ಅಂತೇಳಿ ಹೋಗಕ್ಕಾಗಲಿಲ್ಲ. ನಮ್ದು ಎಂತ ಕರ್ಮ. ಅದಕ್ಕೆ ಅಂತ ಕರ್ಮಗಳನ್ನಾರ ಮಾಡಕ್ ಕಲಿಯುವುದು ಆ ಸ್ಥಿತಿ ಹೊಂದಾಕಬೇಕು. ಅದಕ್ಕೆ ಸಾಧನೀಭೂತ ಆಗುವಂತ ಕ್ರಮಗಳೇನು ಅದೇನ್ ಮಾಡ್ತೈತಿ ನಮ್ಮನ್ನ ಬುದ್ಧ ಕರ್ಮ ಪುಣ್ಯವನ್ನೇ ಮಾಡು. ಸಾಮಾನ್ಯವಾಗಿ ಇದನ್ನ ಮಾಡ್ತಾ ಆವಾಗ ನಮ್ಗೆ ಅದು ಮೊದಲಿನ ಪ್ರಥಮಾನುಭೂತಿಯ ಸ್ಥಿತಿ ಒಮ್ಮಿಗಿಲೆ ನಮ್ಗೆ ಅದನ್ನ ಹೊಂದುದಂತಂದ್ರೆ ಬಹಳ ಕಠಿಣ. ಏನು ಸಾಮಾನ್ಯ ಜನರಿಗೆ ಇದು ಹೊಡಿತಾನೆ ಇಲ್ಲ. ಯಾವ ಸ್ವಾಮಿ ಸನ್ಯಾಸಿಗಳು ಕೇಳಿರ್ತಾರೆ ಪ್ರಥಮಾನುಭೂತಿ ಎಲ್ಲಿ ತಂದಿದೆ ಅಂತ ಸಾಧ್ಯನೇ ಇಲ್ಲ. ಜಗತ್ತಿನ ತುಂಬಾ ಅಡ್ಡಾಡಿ ಬನ್ನಿ ಸರಿಯಾಗಿ ಅನುಭವ ತಂದ್ಕೊಡೋದು ಯಾರು
ಎಲ್ಲಿ ಸಿಗುದಿಲ್ಲ ನಿಮ್ಗೆ. ಇದಾರೆ ಈ ಚಕ್ರವರ್ತಿ ಒಂದು ಏನಾರ ಗುಂಪುಗಳು ಏನಾರು ಮಾತಾಡ್ತಾನೆ ತುಂಬ ಅಡ್ಡಾಡಿ ಅಂತ ಹೇಳಿ ಇಂಥ ಎಲ್ಲಾರ ಸಿಗ್ತದೆ ಅದನ್ನ ಉಳಿಸ್ಕೊಂಡು ಹೋಗೋದು ಐತಿಲ್ಲ ನಮ್ದು ಅದು ಭಾಳ ಮಹತ್ವದ್ದು ಇಂಥ ವಿಚಾರಗಳನ್ನ ಅದನ್ನ ಕಾಕೊಂಡು ಹೋಗೋದು ಮುಂದುವರ್ಸ್ಕೊಂಡು ಹೇಳಕ್ ಕಲೀರಿ ನೀವು ಹೊಂದಾನ ಆಗ್ಲಿಕ್ಕೆ ಅಂತ ಹೇಳಿರಪ್ಪ ಜನರಿಗೆ ತಪ್ಪು ದಾರಿ ತೋರಿಸ್ಬೇಡ್ರಿ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಸುಳ್ಳು ಹೇಳಿ ನರಕ ಆಗೈತೆ ಅಂತಿಲ್ಲ ಯಾವ ಸಾಧು ಸನ್ಯಾಸಿ ಕರೆ ಹೇಳ್ತಾನೆ ಸುಳ್ಳು ಹೇಳೋದು ಹೌದಿಲ್ಲ ಇದು ಹೇಳ್ತಾರೆ ಯಜ್ಞ ಮಾಡೋದು ಯಾಗ ಮಾಡೋದು ಸುಳ್ಳ ಹೌದಿಲ್ಲ ಯಾಗ ಮಾಡೋದು ಸುಳ್ಳು ಕರೆ ಹೇಳಿದ್ರು ಒಬ್ಬರ ನಿಜವನ್ನ ಹೇಳಿದವ ಇವ್ರ ಮತ್ತೆ ಯಾರು ಹೇಳ ಜಗತ್ತು ಯಜೋಬ್ರು ಅವ ನಿಜವಾದ ಮಹಾತ್ಮ ನಿಜವಾದ ಅನುಭವಗಳು ಸತ್ಯವನ್ನ ಬೋಧ ಮಾಡ್ಯಾರ ಹೊರತು ಸುಳ್ಳು ಹೇಳಕ್ ಹೋಗಿಲ್ಲ ಜನರ ದಾರಿ ತಪ್ಪಿಸಿಲ್ಲ ಜನರ ದಾರಿ ತಪ್ಪಿಸೋರ ಪಾಪ ಮಂದಿ ಅದಕ್ಕೆ ಎಚ್ಚರ ಅಂದ್ರೆ ಸ್ವಾಮಿಗಳಿದ್ದಾರೆ ಎಚ್ಚರಿಕೆ ಅಂಥವ್ರ ಸಂಘ ಮಾಡಿದ್ರೆ ನೀನು ಅವ್ರು ನಿಮ್ಮನ್ನು ದಾರಿ ತಪ್ಪಿಸ್ತಾರ ಎಂಥ ದಾರಿ ಕಷ್ಟದ ದಾರಿಗೆ ಹೋಗ್ತಾರೆ ನಿಮ್ಮನ್ನು ಎಂದು ಅದರಿಂದ ಬರಬಾರ್ದು ನಿಮ್ಮ ಕಡೆ ಅಂತ ದಾರಿಗೆ ಹೋಗ್ತಾರೆ ಅದಕ್ಕೆ ಬಹಳ ಅಗದಿ ಸುಲಭ ಸರಳ ದಾರಿ ತೋರ್ತಾರೆ ಇದನ್ನ ಬಿಡ್ತೇವೆ ನಮ್ಗೆ ಏನು ಇಲ್ಲ ಬಿಡೋ ನೀನು ಆಡೋದಿಲ್ಲ ದಿನ ಇಲ್ಲ ದೊಡ್ಡ ಸ್ವಾಮಿಗಳು ಬಹಳ ಮಂದಿ ಕೊಡ್ತಾರೆ ಹೌದಿಲ್ಲ ಬಹಳ ಮಂದಿ ಕುಡಿದಲ್ಲಿ ಹೋಗ್ತಾರೆ ಬಹಳ ಸ್ವಾಮಿಗಳು ದೊಡ್ಡ ಪ್ರಸಿದ್ಧಿ ಬಂದ ಇದಕ್ಕೇನು ಪ್ರಸಿದ್ಧಿ ಅವಶ್ಯಕತೆ ಇಲ್ಲ ಅದು ಜನರ ಮೆಚ್ಚುಗೆ ಪಡ್ಬೋದು ಅವಶ್ಯಕತೆ ಇಲ್ಲ ಹೊಗಳಿಸೋದು ಬೇಕಾಗಿಲ್ಲ ಅನುಭವ ಯಾವ ಮಾನ ಮರ್ಯಾದೆ ಅವಶ್ಯಕತೆ ಇಲ್ಲ ಅಂಥವನ್ನೆಲ್ಲ ಎಂದೂ ಇಟ್ಕೊಳಕ್ ಮಾನ ಮರ್ಯಾದೆ ಅಪೇಕ್ಷೆ ಇಟ್ಕೊಂಡೆ ಅಂದ್ರೆ ನಿಮ್ಗೆ ಎಂದೂ ಸಮಾಧಾನ ಶಾಂತಿ ಅದು ವಾಸನ ನಿಮ್ಗೆ ಏನ್ ಮಾಡ್ತೈತಿ ಮತ್ತು ಅದ್ರಾಗ ಹೋಗ್ತಾ ಯೋಗ ವಾಸನ ಶಾಸ್ತ್ರ ವಾಸನ ವಾಸನಾತ್ರಯಗಳು ಬರೀ ಪ್ರಾಣಾಯಾಮ ಮಾಡೋದು ವ್ಯಾಯಾಮ ಮಾಡೋದು ಬರೀ ಶರೀರದ ಇದನ್ನ ಮಾಡೋದು ಗಟ್ಟಿ ಮಾಡೋದು ಶರೀರ ನನ್ನಂಗೆ ಯಾವ್ದೈತಿ ನೋಡಿ ಶರೀರ ಅದೊಂದು ವಾಸನ ಬಿತ್ತು ಹೋಗೈತೆ ಅನ್ನೋದು ಗೊತ್ತಿಲ್ಲ ಬರೀ ಅದನ್ನ ಮಾಡ್ಕೋತ ಕೊಡೋದು ನಿನ್ ಕೆಲಸ ಅಲ್ಲ ಜ್ಞಾನ ಮಾಡ್ಕೋ ಪ್ರಥಮಾನುಭೂತಿ ಸ್ಥಿತಿಯನ್ನು ಅನುಭವಪೂರ್ವ ಉಳ್ಕೋದು ನಿನ್ ಕೆಲಸ ಇಟ್ಕೊಂಡು ಬರೀ ಶರೀರ ನಿರ್ಮಾಣ ಮಾಡ್ಕೋದು ಕಷ್ಟ ಮಾಡ್ಕೋದು ಯಾವಾಗ ವ್ಯವಸ್ಥೆ ಮಾಡ್ಕೊಂಡು ಈ ಶರೀರ ಆಗಲಿ ಪೌಷ್ಟಿಕ ಆಹಾರ ಹಾಕೋದು ಬರೀ ಇದನ್ನ ಮಾಡಿದ್ವಿ ಇದರಿಂದ ಕೆಲಸ ತಗೋದು ಯಾವಾಗ ಎಷ್ಟು ಹಾಕಿರೋ ದಿನ ಹೋಗುದ್ರೊಳಗೆ ನೀನ್ ಕೆಲಸ ಮಾಡ ನಡ ಮಾಡಕ್ ಹೋಗ್ಬೇಡ ಯಾವ ಹೊತ್ತಿನ ಕೈ ಕೊಡ್ತದೆ ಎಷ್ಟು ಹಾಕೋದು ಮತ್ತೆ ಯಾವ ಬಸ್ ಬರೋದಿಲ್ಲ ಹೋಗಕ್ಕಾಗಿ ಕರ್ಕೊಂಡು ಹೋಗಕ್ ಇದ ಬಸ್ ಮತ್ತೆ ಯಾವ ಬಸ್ನು ಇಲ್ಲ ನಿಮ್ಗೆ ಇದು ಸಿಗಬೇಕಾಗಿ ಗಾಡಿ ಸಿಗಬೇಕಾಗ ಮತ್ತೆ ಎಷ್ಟು ಜನ ಹೋಗ್ತಾವೆ ಮನುಷ್ಯನ ಜನ್ಮದ ಗಾಡಿ ಹತ್ಬೇಕ ಅಂದಾಗ ನೀನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಿನ್ನ ಮೂಲ ಇರುವಿನ ಸ್ಥಿತಿಗೆ ವಹಿಸುವಂತ ಸಾಧನೆ ಮನುಷ್ಯನ ಶರೀರ ಅದು ಅದಕ್ಕೆ ದುರ್ಲಭ ಮನುಷ್ಯನ ಶರೀರ ಸಿಗುವುದು ದುರ್ಲಭ ನರ ಜನ್ಮದಿಂದ ದೇಹದವರು ಬಿಗಿಲು ಮುಂದೆ ಇದನ್ನ ನಂತರ ಉಪಯೋಗ ಮಾಡ್ಕೊಂಡಿದ್ದೀವಿ ಈ ಶರೀರವನ್ನು ಇಡುವಂತ ವಿಷಯ ವಸ್ತುಗಳು ಭ್ರಾಂತಿ ಆಗಿದ್ದು ನಿಮಗೆ ವಿಶೇಷ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡೋದು ಈ ಭ್ರಾಂತಿ ನಾಶ ಆಗಿದ ಹೊರತು ನಿಮಗೆ ಶಾಂತಿ ಇಲ್ಲ ಫಸ್ಟ್ ನೆಲ ಮೇಲೆ ಹೇಳ್ತೀವಿ ನೆಲ ಮೇಲೆ ಈ ವಿಚಾರ ಮಾಡೋದ್ರಿಂದ ಹೊಡಿತೀವಿ ನಮ್ಗೆ ಏಕಾಂತ ದಡ್ಡದ ಅನ್ನೋದು ಹೊಡಿತೀವಿ ನಿತ್ಯ ಇದನ್ನ ಶ್ರವಣ ಮಾಡೋದ್ರಿಂದ ಅದಕ್ಕೆ ಇದನ್ನು ಮಾಡಿ ಅನುಭವಗಳು ಹೇಳಿದಂತ ವಿಚಾರಗಳೇನದಾವ ಶ್ರವಣ ಮಾಡ್ರಿ ಮನನ ಮಾಡ್ರಿ ನಿತ್ಯಾಸನವನ್ನು ಮಾಡ್ರಿ ಇದ ಸಾಧನ ಇದನ್ನ ಬಿಟ್ಟು ಬೇರೆ ಸಾಧನ ಇಲ್ಲ ನಮ್ಮ ಮೂಲ ಇರುವಿನ ಸ್ಥಿತಿಯನ್ನು ನಾವು ಹೊಂದಬೇಕು ನಾವು ಈಗಿನ ಹೊರಗೆ ಕರ್ಮಗಳನ್ನು ಮಾಡ್ಕೊತ ಕೂಡುವುದರಿಂದ ಇದು ವಿಚಾರವಂತರು ಏನು ದಾರಿ ತೋರ್ಚಾರಲ್ಲ ಆ ಒಂದು ಅಭ್ಯಾಸ ಮಾಡಬೇಕಾಗಿತ್ತು ಅದನ್ನ ಶ್ರವಣ ಮಾಡೋದು ಮನನ ಮಾಡೋದು ನಿಲ್ಲಿದ್ದಾರೆ ಸ್ವಲ್ಪ ಸಮಯ ಕೂಡ ಅದನ್ನ ಬಿಡಬೇಡ ಅಂತಾರೆ ಬಿಟ್ಟಂದ್ರೆ ಯಾಕೈತಿ ಅಂದ್ರೆ ಮಾತ್ರ ಅದು ಪರಿಸರದಾಗ ಬೆರ್ತೀವಿ ಅಂದ್ರೆ ಮಾಡಬಹುದು ಮಾರ್ಗದರ್ಶನ ನಮಗೆಲ್ಲ ದೊರಕೈತಿ ಬಿಟ್ಟು ಬಿಡದೆ ನಾವು ಶರೀರ ಬೇಕಾದ ಪ್ರಾಣ ಹೋಗ್ತದೆ ಆಸನ ಮುಖ್ಯಕ್ಕೆ ಕೇಳಿದ್ರೆ ಯಾವ ಊರಿಗೆ ಹೋದಾಗ ಇಂದಾಗ ನೀನು ಕೊಡಿ ತಪ್ಪೋಗಂತಿ ಅದ್ರ ಬಗ್ಗೆ ಏನು ಇಲ್ಲ ನಾವು ಏನ್ ಕೊಡ್ತಾರ ಅದನ್ನ ಊಟ ಮಾಡಿ ಬೋದ್ ಮಾಡ್ಕೋತಾರ ಅದ ಬೇಕು ಇದ ಬೇಕು ಅಂತಂದಿಲ್ಲ ಏನ ಅವ್ರ ಕೊಟ್ಟಿದ್ದ ಆಹಾರ ತಗೊಂಡು ಅಲ್ಲೇ ಅವ್ರ ಇದ್ರಾಗಿತ್ತು ಅವ್ರಿಗೆ ಬೋದ್ ಮಾಡ್ಕೋತಾರ ಅದ ಇರುವನ್ನ ನೆನಪ ಮಾಡ್ಕೊಟ್ಟಾರಲ್ಲ ನಮ್ಮ ಊರಾಗಿದ್ದೆ 6 ತಿಂಗಳ ಅವ್ಯಾಹತವಾಗಿತ್ತು 4 ಹೊತ್ತು ಅವ್ಯಾಹತವಾಗಿ ನಿಂತಿತ್ತು ಜನ್ಮ ಹಿಂದಿನ ಪುಣ್ಯ ಒಬ್ಬರು ಎಲ್ಲಿ ಹೋಗಕ್ ಮನಸ್ಸು ಮಾಡಿಲ್ಲ 6 ತಿಂಗಳ ನಂತರ ಮಳೆಗಾಲ ಹೋಗಿ ಕಾರ್ತಿಕ್ ಮಾಸ ಬಂದಾಗ ಏಕ 4 ಹೊತ್ತರೆ ಈ ವಿಚಾರ ಸ್ವತಃ ಹಂಗ ಅದ್ರ ಬಗ್ಗೆ ಯಾಕೆ ಬೇಕಾದ್ರೂ ದರ್ಶನಾರ್ಥಿಗಳು ಬಂದಾಗ್ತದ ಅದ ವಿಚಾರ ಇಷ್ಟು ಟೈಮ್ ಒಂದು ತಾಸು ಅಷ್ಟೇ ವಿಶ್ರಾಂತಿ ತಗೊಂಡ ಮಧ್ಯಾಹ್ನದಾಗ ಅದಾಗ ನಾವು ನೀತಿಗಳು ನಾವು ದುಗುಡ್ಸವು ಇಲ್ಲ ಓದಾಕ ಹೆಚ್ಚಿಬಿಡವ್ರಿಗೆ ನಿರಂತರ ಈ ಅಭ್ಯಾಸ ನಡಿಬೇಕು ನೋಡ್ಬಿಟ್ಟು ಇಲ್ಲ ಅಂದ್ರೆ ಯಾವಾಗ ಮುಂಜಾನೆ ಸಂಜೆ ಮುಂದೆ ಓದ್ತೇವೆ ಉಳಿಕೆ ಟೈಮ್ನಾಗ ಏನ್ ಮಾಡ್ತೀವಿ ಬರೇ ಇವಾಗ ವಿಚಾರ ಯಾವ್ದ್ರ ಹೆಚ್ಚು ವೇಳೆ ಎದ್ರೊಳಗೆ ಆ ನಿಮ್ಗೆ ಸಂಸ್ಕಾರ ಕೊಡಬೇಕಾಗಿದೆ ಅಧ್ಯಾತ್ಮ ಸಾಧನೆಗಾಗಿ ಇದಕ್ಕೆ ಪಟ್ಟ ಶ್ರಮ ಎಂದೂ ವ್ಯರ್ಥ ಆಗುದಿಲ್ಲ ನೀನು ಬಾಳೆ ಬದುಕಿನ ಸಂಬಂಧ ಏನ್ ಬರ್ಬೇಕಿಲ್ಲ ಅದೆಲ್ಲ ವ್ಯರ್ಥ ಅದೆಲ್ಲ ಹಳೆಯ ಮನುಷ್ಯ ಅಂತ ಅದಕ್ಕೆ ಮಾಡೋದೆಲ್ಲ ವ್ಯರ್ಥ ನಿರರ್ಥಕ ಶ್ರಮ ಅದು ಯಾಕಂದ್ರೆ ಅದು ಉಳಿದಿಲ್ಲ ನಮ್ಗೆ ಬೇಕಾದದ್ದು ಅದು ನಮ್ಗೆ ಸಿಗುದಿಲ್ಲ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಾಕತ್ತೇವಲ್ಲ ವಿಶೇಷ ಯಾರು ಹೊಂದ್ಯಾರ ಜಗತ್ತಿನೊಳಗೆ ಯಾರು ಸುಖ ಹೊಂದ್ಯಾರ ಯಾರು ಗಳಿಸಿದವರು ಯಾರು ಸರ್ಕಾರ ಯಾವ ರಾಜಾರಾಣಿ ಸುಖ ಹೊಂದ್ಯಾರ
ಅದೆಲ್ಲ ಉಳಿದೈತೆ. ಅದು ಎಲ್ಲಿ ಇತ್ಯಾಗ ಇಷ್ಟು ದಿನ ಮಾಡಿಬಿಟ್ಟದ್ದು ಏನು ಉಳಿದಿಲ್ಲ, ಅದು ವ್ಯರ್ಥ. ಅದಕ್ಕಾಗಿ ಮಾಡುವ ಶ್ರಮ ಎಲ್ಲ ವ್ಯರ್ಥ. ಇದಕ್ಕಾಗಿ ಶ್ರಮ ಪಡುವ ಪ್ರಯತ್ನ ಮಾಡಿದ್ರು. ಅನುಭವಗಳು ಹೇಳಿದಂತ ವಿಚಾರಗಳನ್ನ ನಿಮ್ಮ ವ್ಯವಹಾರಕ್ಕೆ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ. ವ್ಯವಹಾರ ಟೈಮ್ನಾಗ ಮಾಡಲ್ಲ, ಮನಸ್ಸಿನಾಗಿದ್ದು ನಡೀಲಿ, ಹೊರಗೆ ನೀವು ಅದನ್ನು ಯಾವುದೇ ಉದ್ಯೋಗ ಮಾಡೋದು. ಇದರ ಅಭ್ಯಾಸ ಒಳಗೆ ಆಂತರಿಕ ಒಳಗಿದ್ರೆ ಬೇಕು, ಹೊರಗಿನ ಕಾಯಕ ಬೇರೆ, ಇದು ಒಳಗಿನ ಕಾಯಕ. ಮಾಡಬೇಡಂತ ಯಾರು ಹೇಳಿಲ್ಲ. ಹೊರಗಿನ ಕಾಯಕ ಶರೀರ ಚೇತ, ಒಳಗೆ ಆಂತರಿಕವಾಗಿ ಅಭ್ಯಾಸ ಬೇಕು. ಈ ಅಭ್ಯಾಸ ಬರುತ್ತೆ ಅಂದ್ರೆ ಅದಾಗಿನ ತಾನೇ ತಾನಾದ ಹೊರಗಿನ ತಾನೇ ಬಂದಾಗುತ್ತೆ. ಈ ಅಭ್ಯಾಸ ಬಂದಾಗಲೇ ನಾವು ಅಭ್ಯಾಸ ಸಮಾಜ ಗೊತ್ತಾಗೈತಿಲ್ಲ. ಆಚಾರ ನೌಕರಿ ಮಾಡೋದು ಬಿಟ್ಟಿದ್ದಂತ ವಿಚಾರ ಇದ್ರಪ್ಪ. ಅದು ಒಳಗೆ ಸಮಾಜ ಗೊತ್ತಾಗೈತಿ ಎಲ್ಲ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗ ಕತ್ಕೂಲೆ ಅದು ಬಂದ ವೃತ್ತಿ ಸ್ಥಗಿತ ಕತ್ಕೂಲೆ ಅದು ನೌಕರಿ ರಾಜೀನಾಮೆ ಇಲ್ಲ. ನೀವು ಬಂದು ಹಾಜರಿ ಹಾಕಿ ಹೋಗ್ರಿ ಅಂತ ಹೇಳಿದ್ರು ಅವರು ಇಲ್ಲ, ನನಗೆ ಸಾಧ್ಯ ಇಲ್ಲ, ನಿಧಿ ಮಾಡೋ ಸಂಬಂಧ ನಾವು ರಾಜೀನಾಮೆ ಕೊಟ್ಟಿವಿ ಅಂತ ಯೋಗಲಿದ್ದ ಸಂಸ್ಕಾರಗಳಿಂದ ಹಗಲೆಲ್ಲ ವೃತ್ತಿ ಸ್ಥಗಿತ ಆಗೈತಿ. ವ್ಯವಹಾರ ನಡಿಬೇಕಲ್ಲ, ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾದ್ಮೇಲೆ ವ್ಯವಹಾರ ಸ್ಥಗಿತ. ಅವಾಗ ಹೇಳ್ತ ನಮ್ಗೆ ಹತ್ತದಲ್ಲ ಅಂತಿದ್ರಲ್ಲ, ಮತ್ತೆ ಹಿಂಗಂತಿರಬೇಕು ಅಂತ ಸಮಸ್ಯೆ ಮಾಡಕ್ ಹೋಗಲ್ಲ. ಹೇಗೆ ಅಂತ ಹೇಳ್ಕೊತಾರೆ ಸಾಧಿಸಬೇಕು ಅಂತಿದ್ರು. ಹಾಗೆ ಜ್ಞಾನಿಗಳ ಲಕ್ಷಣ ಅರಿಯದ ಮೂಢನ್ನು ಬರೆಯುವುದು ನಿಜವು ನರಿದ ಯೋಗಿ ತನ್ನ ಗುರು ದೋರದೆ ನರಕಿಸದೆ ಸುಮ್ಮನೆ ಎಲ್ಲರ ತೆರೆದು ಅಮೃತ ಸಂಚರಿತ ಜಗತ್ತಿನಾಗಿದ್ದ ನಾವು ಮಾತ್ರ ನಮ್ಮ ಬೆಳಕಿನಾಗ ಕೈ ಇದಕ್ಕೆ ಬರ್ಬೇಕಾದ್ರೆ ಬಹಳ ದಿನದ ಪ್ರಯತ್ನ ಬೇಕಿದೆ. ಕಂಡವರೆಲ್ಲರಿಗೂ ಹೋಲಿಸಿ ಹೇಳ್ತಾರೆ ಅವರ ಅನುಸಂಧಾನವನ್ನು ಅರಿಯ ರಾಗಿಗಳು ರಾಗಿಗಳಂತಿರ್ಪ, ಭೋಗಿಗಳು ಭೋಗಿಗಳಂತಿರ್ಪ, ಯೋಗಿಗಳು ಕೂಡ ಯೋಗಿಗಳಂತಿರ್ಪ. ಯಾರು ಕೂಡ ಯಾರನ್ನೂ ಇರೋದು ತನ್ನಂಗೆ ನಾವು ಉಳ್ಕೊಂಡ್ಬಿಡ್ತಾನೆ. ಆತ್ಮಭಾವಗಳಿಗೆ ಪ್ರಾಪ್ತ ಸಮಾನುಭೂತಿಯ ಸ್ಥಿತಿ ಏನೈತಲ್ಲ, ಆ ಭಾವನೆಯನ್ನು ಅದ ಮುಕ್ತ ಸ್ಥಿತಿ. ಅದನ್ನ ಹೊಂದುವರೆಗೂ ನಾವು ನಿರಂತರ ಈ ಅಭ್ಯಾಸವನ್ನು ಮಾಡಬೇಕಾಗಿದೆ. ಅನುಭವಗಳ ಸಂಘ ಇರುತ್ತೆ, ನಮ್ಗೆ ಮಾರ್ಗದರ್ಶನ. ಅದು ನಿಜವಾದ ಗುರುಗಳು ಬೇಕಲ್ಲ. ಬಹಳ ಮಂದಿ ಇದ್ದಾರೆ ಗುರುಗಳು. ಬಹು ಗುರು ವಸಂತಿ ಶಿಷ್ಯ ವಿತಾಪಹಾರ ನ ಚಿತ್ತಾಪಹಾರ. ಮನುಷ್ಯ ದ್ರವ್ಯವನ್ನ ಹರಣ ಮಾಡಲು ಹೊರತು ಮನುಷ್ಯನ ತಾಪವನ್ನು ಕಳೆಯಾಗಿಲ್ಲ. ಈ ಜಗತ್ತಿನೊಳಗೆ ಬಹಳ ಆಗಿದೆ, ಸಂಖ್ಯೆ ಬಹಳ ಆಗೈತಿ ಗುರುಗಳ ಸಂಖ್ಯೆ. ನಿಜವಾದ ಮೋಕ್ಷ ಗುರು ಎಲ್ಲಿ ಸಿಗ್ಬೇಕ್ರಿ ನಮ್ಗೆ? ಎಷ್ಟು ಜನ್ಮ ಅಡ್ಡಾಡಿದ್ರು ಜನ್ಮ ಜನ್ಮಾಂತರಕ್ಕೂ ದೊರಕಲ್ಲ ಅರಿಯದ ರಹಸ್ಯ. ಎಷ್ಟು ಜನ್ಮ ಅಡ್ಡಾಡಿದ್ರು ನಮ್ಗೆ ಇಂಥ ಮಾರ್ಗದರ್ಶನ ಸರಿಯಾದ ಮಾಹಿತಿ ಸಿಗುದೇ ನಿಮ್ಗೆ. ದಾರಿ ತಪ್ಪಿಸೋದ ಒಂದೊಂದು ದೂರ ಹೋಯ್ತಿ, ಸರಿಯಾದ ಮಾರ್ಗದರ್ಶನ ಅದಾದ್ರೆ ಈ ಜನ್ಮದ ಇನ್ನೊಂದು 4 ಜನ್ಮಕ್ಕೆ ಆ ಸ್ಥಿತಿ ಹುಟ್ಟಾಕ ಸಾಧ್ಯ. ಸರಿಯಾದ ಮಾರ್ಗ ಯಾವ್ದೈತೆ ಅದನ್ನ ನೀವು ಸ್ವತಃ ವಿಚಾರ ಮಾಡಿ. ನಾ ಹೇಳಂತ ನಂಬಕ್ ಹೋಗ್ಬೇಡ್ರಿ, ನಿಮ್ಮ ಅನುಭವಕ್ಕಿದವು ಹೊರಗೆ ಹೆಚ್ಚು ನೋಡ್ಕೊಳ್ಳಿ. ಎಲ್ಲರಿಗೆ ಬರ್ತದೆ ಅದು ಅನುಭವ ಹೊರಗೆ ಹೆಚ್ಚು ನೋಡ್ಕೊಳಕ. ಅವಾಗ ನಂಬ್ರಿ, ನಿಮ್ಮ ಅನುಭವಕ್ಕೆ ಹೊಂದ್ಬೇಕು. ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಸ್ವಾನುಭವ. ಸ್ವಾನುಭವಕ್ಕೆ ಎಲ್ಲ ಶ್ರುತಿ ಒಳಗೆ ಹೇಳಿತು ಹೊಂದ್ಬೇಕು. ಶಿಷ್ಟರ ಆಚರಣೆ ಅದು ಬರೋಬ್ಬರಿ ನಮ್ಗೆ ಹೊಂದ್ಬೇಕು. ಶ್ರುತಿ ಒಳಗೆ ಇದ್ದುದೆಲ್ಲ ಹೊಂದಿದಾಗ ಅದನ್ನ ನಂಬ್ರಿ. ಅನುಭವ ಶ್ರೇಷ್ಠವಾದದ್ದು ಅಂದ್ರೆ ನಂಬಕ್ ಹೋಗ್ಬೇಡ. ಆ ಪ್ರಥಮಾನುಭೂತಿ ಏನೈತಲ್ಲ ಸ್ವಾನುಭವ, ಅದನ್ನ ಹೊರಗೆ ಹೆಚ್ಚು ನೋಡ್ಕೊಂಡಿರ್ಬೇಕು. ಅದನ್ನ ಹೊಂದಿದಾಗ ಮಾತ್ರ ನಮ್ಗೆ ಸಾಧ್ಯತೆ. ಅದನ್ನ ಅದ ಹೊರಗೆ ಇದ್ದಾಗ ಅಲ್ಲಿ ಯಾವ ಇದ್ದು ಇವೆಲ್ಲ ಭಾವನೆಗಳು ಹೇಳುವುದು ಶಾಸ್ತ್ರ ಹೇಳೋರು ಕೇಳೋರು ಇದನ್ನ ಅನ್ಯ ಭಾವ ಏನಿದ್ದು ಅವಾಗ ಹೆಂಗ್ ಬಂದಿದ್ರು ಅದನ್ನ ಸ್ಥಿತಿ. ಅದಕ್ಕೆ ಏನ್ ಮಾಡ್ಬೇಕಾಗ ಬಿಟ್ಟಾಗ ನಾವು ಅನುಭವಿಸ್ಬೋದು. ಯಾವಾಗ ಅದನ್ನ ಬಿಡ್ತೀವಿ ಅನ್ಯ ಭಾವನೆಗಳನ್ನ ಅವಾಗ ಸತ್ತ ಅನುಭವ ಅವನು ಸಲ್ಲುವಂತ ಪ್ರಯತ್ನವನ್ನು ಬಿಟ್ಟಿರಾಕ ಕಲಿಬೇಕು ನಾವು. ಅದ್ರಾಗ ಏನು ಇಲ್ಲ ಅನ್ನೋ ತಿಳುವಳಿಕೆ ವಿಚಾರದಿಂದ ಅದನ್ನ ಮನಗಂಡ ಅದನ್ನು ಸರಿಸಬೇಕು. ಆ ವಿಚಾರ ಕಲ್ಪನೆಗಳನ್ನೆಲ್ಲ ಸರಿಸಿ ಅದು ಇದ್ದಾಗ ಶರೀರ ನೀನಾಗ ಎಷ್ಟು ದಿನ ಆಗ್ತಿ ಶರೀರ ನೀನ್ ಹಾಕೊಂಡು ನಡಬರ್ತಿ ದೇಹ ಭಾವ ಮೊದಲು ಎಲ್ಲಿ ಇರ್ತಿದ್ದಲ್ಲ. ಶರೀರ ಭಾವ ಬರೋಕ್ಕಿಂತ ಮೊದಲು ಯಾವ ಭಾವ ಇತ್ತು, ಇದು ಭಾವ ಮ್ಯಾಗ ಏನ್ ಇರ್ತೈತಿ ಇದನ್ನ ವಿಚಾರ ಮಾಡಿ ಎಲ್ಲಿ ತನಕ ಆಗಿರ್ತೀವ ಶರೀರ ನೀನಾಗಿ ಎಷ್ಟು ದಿನ ಇರ್ತೀವಿ. ಈಗ ಎದ್ದು ಮಟ್ಟ ಅಷ್ಟೇ ಶರೀರ ನೀನಾಗಿರ್ತೀವಿ. ಈಗ ಎದ್ದಾಗ ನೀನಾಗಿದ್ದಿ. ಶರೀರ ನೀನಾಗಿದ್ದಾಗ ಆರಾಮಿದ್ಯೋ, ಅವಾಗ ಶರೀರ ನೀನ್ ಆಗದೆ ಇದ್ದಾಗ ಹೆಂಗಿದ್ದಿ ಅವಾಗ ಆರಾಮಿದ್ದಿ ಅಂತ ಹೇಳ್ತೀವಿ. ಹಾಗಾದ್ರೆ ಆರಾಮ್ ಇರ್ಬೇಕಂದ್ರೆ ಈ ಶರೀರ ನೀನಾಗುದಿಲ್ಲ. ನೀನ ಕಲ್ಪಿಸ್ಕೊಂಡೇವೆ ಶರೀರ ನಾನಂತ ಅದ ಬಂದು ನಿನಗೆ ಹೇಳಿದ್ವು. ನಾವು ಕಲ್ಪಿಸ್ಕೊಂಡೇವು ಅವ ನಾನು ಸುಖ ಕೊಡ್ತಾವ. ವಿಷಯ ವಸ್ತುಗಳು ಬಂದು ಹೇಳಿದ್ ನಮಗೆ ಆಮಂತ್ರಣ ಕೊಟ್ಟಿಲ್ಲ. ಅವು ಏನ್ ಕೊಟ್ಟಿಲ್ಲ, ಗಾಂಡನ್ನು ಕೊಟ್ಟಿಲ್ಲ, ಮಕ್ಕಳು ಮರಿ ಕೊಟ್ಟಿಲ್ಲ, ಭೂಮಿ ಶಿವಾಯಿ ನಮ್ಗೆ ಸುಖ ಕೊಡ್ತೇವೆ ನಮ್ಮ ಗಳಿಸಂತ ಹೇಳಿಲ್ಲ. ಅವು ನೀನ ಅವುಗಳಲ್ಲಿ ಐದನ್ನು ಕಲ್ಪಿಸ್ಕೊಂಡು ಅದ್ರಾಗ ಐತಿಲ್ಲೋ ವಿಚಾರ ಮಾಡಿ ನೀನ ಅವನ್ನ ಕೈ ಕೊಡು ಕೆಲಸ ಮಾಡು. ವಿಚಾರ ಒಂದು ಸ್ವತಃ ನಮ್ಮಲ್ಲಿ ವಿಚಾರ ಜಾಗೃತ ಆಗುವಂತ ಆ ವಿಷಯದ ವ್ಯಾಮೋಹ ನಮ್ಗೆ ಹೋಗುದು. ಅಂತ ವಿಚಾರ ಯುಕ್ತಿಗಳನ್ನ ಮಹಾತ್ಮರಂತೇಳಿ ನಿತ್ಯ ಶ್ರವಣ ಮಾಡೋದ್ರಿಂದ ನಮ್ಮಲ್ಲಿ ಅದು ವಿಷಯ ಜಾಗೃತ ಆಗ್ತೈತಿ. ವಿಷಯದ ವ್ಯಾಮೋಹ ಕಡಿಮೆ ಹೋಗ್ತೈತಿ. ದೋಷ ದರ್ಶನ ಆಗ್ತೈತಿ. ವಿಷಯ ದೋಷ ದರ್ಶನ ಆದಾಗ ಅದರ ವ್ಯಾಮೋಹ ಕಡಿಮೆ. ವಿಷಯ ದೋಷ ದರ್ಶನ ಇಲ್ಲದ್ರೆ ನಮ್ಗೆ ಅದ್ರ ವ್ಯಾಮೋಹ ಕಡಿಮೆ ಆಗಿರೋ ವೈರಾಗ್ಯನೂ ದೃಢ ಆಗ್ತದೆ. ಗೊತ್ತೈತಿ. ಅದಕ್ಕೆ ಇದನ್ನು ಬಿಡಬೇಡಿ. ದೊಡ್ಡ ಲಾಭ ಅದ. ಹೆಚ್ಚು ನೀವು ಇದ್ರೊಳಗೆ ಬೇರೆ ಕಲಿಬೇಕು. ಲಾಭ ಮಾಡ್ಬೇಕು. ಮನುಷ್ಯನ ಜನರು ಉಳಿದ ಬಾಳೆದೇನು ಆಯುಷ್ಯ ಉಳಿದಿನ ಅಲ್ಲವರು ದೌಡಿನ ಕೆಲಸ ಸಂಸ್ಕಾರ ಮಾಡ್ಕೊಳ್ಳಿ. ಜನರಿಗೆ ವಯಸ್ಸಾದ ಮಾಡ್ಲಿ ಅವ್ರ ಕೆಲಸ
ನಿಮ್ಮನ್ನ ನೋಡಿ ಮತ್ತೆ ಅವ್ರು ಹಿಂದಿನವರು ನಿಮ್ಮನ್ನ ದಾರಿ ಇರ್ತಾರೆ, ಈಗ ಬರ್ತಾರೆ. ನಾವು ಹಿರಿಯರೆಲ್ಲ ಇತ್ತಾಗೊಂಡು ಇದ್ರೊಳಗೆ ಹಿತಾಯಿತು ಅಂತ ತಿಳ್ಕೊಂಡು ಅವರು ಈ ಅಧ್ಯಾತ್ಮ ವಿಚಾರಕ್ಕೆ ಅದ್ರಾಗ ತೊಡಗಿ ಅವರು ಆ ಸ್ಥಿತಿ ಅನುಭವಕ್ಕೆ ಹೋಗ್ತಾರೆ. ನೀವು ದಾರಿ ಬಿಟ್ರಿ ಅಂದ್ರೆ ಅವರು ದಾರಿ ಬಿಡ್ತಾರೆ. ಇನ್ನೂ ಹೊಡೆಯೋದು ಏನಿಲ್ಲ, ವಿಚಾರಣೆ ಮಾಡಕ್ ಟೈಮ್ ಇಲ್ಲ ನಮ್ಗೆ. ವಿಚಾರ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಅದು ಹೊಳಿತೈತಿ. ಇದು ನಮ್ಗೆ ಸುಖ ಕೊಡುದಿಲ್ಲ, ಇದು ನಿಂತೈತಿ, ನಾವು ಸಂಕಟ ಕೊಡ್ತೈತಿ ಅನ್ನೋದೆಲ್ಲ ಹೊಳಿತೈತಿ. ಅದು ಪುರುಷೋತ್ತಿಲ್ಲ ನಾವು ವಿಚಾರ ಮಾಡ್ತಾರೆ. ಅವ್ರು ಹೇಳಿದವ್ರ ಮಾತನ್ನು ಸ್ವತಃ ವಿಚಾರ ಮಾಡೋದಿಲ್ಲ, ಹೇಳಿದವ್ರ ಮಾತನ್ನು ಕೇಳೋದಿಲ್ಲ. ಎಷ್ಟು ಸರಳ ಮಾಡಿ ಹೋಗ್ಯಾರ. ಮಾಡಿದ ಅಡಿಗೆ ಉಣ್ಣಕ್ ಆಗೋದು ನಮ್ಗೆ. ಅವ್ರು ಹೇಳಿ ಮಾಡಿದ್ದ ಇದ್ದು ತೋರ್ಸಿ ಹೋಗ್ಯಾರ. ಇದ್ದದನ್ನ ಊಟ ಮಾಡಕ್ ಹೊಸದಾಗಿ ಮಾಡ್ಕೋಬೇಕಾಗಿಲ್ಲ. ನಾವು ಇಂಥ ವಿಚಾರ ನಮ್ಗೆ ನೀ ಎಷ್ಟು ಜನ್ಮ ಶಾಸ್ತ್ರ ವೇದ ಉಪನಿಷತ್ತುಗಳ ಅಭ್ಯಾಸ ಮಾಡಿದ್ರು ಇಂಥ ಅನುಭವ ನಮ್ಗೆ ಇಲ್ಲಿ ಸಿಗ್ತದೆ. ಅರಕ್ಕಿದ ನಾವೇನು ಸಹಜ ಮಾತಾಡ್ತೇವಲ್ಲ, ಎಲ್ಲ ವೇದ ಉಪನಿಷತ್ತುಗಳ ಸಾಲದ ನೋಡಿದಂತಿರೋ ಅಂಥ ವಿಚಾರಗಳೇನದಾವಲ್ಲ, ಅದು ಹೇಳಿಲ್ಲ. ಸ್ತುತಿ ಗ್ರಂಥ ಐತಿಲ್ಲ, ಪೂರ್ಣ ಅನುಭವದ ಸ್ಥಿತಿ ಅದು. ಅದ್ರ ಮನಸ್ಸು ಬಟ್ಟು ನೀವು ಮೇಲೆ ಮೇಲೆ ದಿನ ಹೋಗಿದ್ದ ಹೊಸ ಹೊಸ ನಮ್ಮನೆ ಅನುಭವ ಬರಾಕ್ತದೆ. ಎಷ್ಟು ಓದಿದ್ರು ಆದ್ರೆ ನಮ್ಗೆ ಬ್ಯಾಸರ ಆಗುತ್ತೆ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಬೋದು. ದಿನ ನಿತ್ಯ ಓದೋದ್ರಿಂದ ನಿನ್ನೆ ಓದಿ ಒಂದು ಮತ್ತು ಅದು ಇವತ್ತು ಹೊಸ ಅನುಭವ ಅಂತ ಒಂದು ಶಕ್ತಿ ಆ ಅನುಭವದಲ್ಲಿ ಅನುಭವಗಳ ಮಾತಿನಲ್ಲಿ ಐತಿ. ಅದಕ್ಕೆ ಅಂಥವನ್ನ ಶ್ರವಣ ಮಾಡ್ತೀವಿ ಅಂದಾಗ ನಮ್ಗೆ ಪರಿವರ್ತನೆ ಆಗೈತೆ, ನಮ್ಮ ಜೀವನನ ಬದಲಾವಣೆ ಆಗ್ತೈತೆ. ನಿತ್ಯ ನಾವು ಶ್ರವಣ ಮಾಡೋದು ನಿಧಿಧ್ಯಾಸ ಮಾಡಿದ್ರೆ ಪ್ರತಿಯೊಂದು ಬೇಕಾದಂತ ಅನ್ಯಾಯ ಸುಧಾ ಅವನ ಜೀವನ ಪರಿವರ್ತನೆ ಆಗ್ತದೆ. ಅಂತಹ ವಿಚಾರಗಳನ್ನ ನಿತ್ಯ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು